ಆಸರೆ ಟಿವಿ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ನೀವು ಅನೇಕ ಜನರು ನಮಗೆ ಈ ಒಂದು ಕಾರ್ಯಕ್ರಮ ಉತ್ತೇಜನಕವಾಗಿತ್ತು ಎಂಬುದಾಗಿ, ನಮಗೊಂದು ಆತ್ಮಿಕ ಜೀವಿತಕ್ಕೆ ಲಾಭವಾಗಿತ್ತು ಎಂಬುದಾಗಿ ನೀವು ಬರೆಯುತ್ತಿರುವಂಥ ಪತ್ರಗಳ ಮೂಲಕ ತಿಳಿಸಿದ್ದೀರಿ. ಇನ್ನು ಕೆಲವರು ಕರೆ ಮಾಡೋದರ ಮೂಲಕ, ಇನ್ನು ಕೆಲವರು ತಮ್ಮ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ನಮಗೆ ತಿಳಿಸಿದ್ದೀರಿ. ಪ್ರಿಯರೇ, ನಿಮ್ಮ ಒಂದೊಂದು ಪ್ರಶ್ನೆಗಳು ಅಥವಾ ನಿಮ್ಮ ಒಂದೊಂದು ಸಜೆಷನ್ಗಳು ನಮಗೆ ಒಂದು ಇನ್ನೂ ಹೆಚ್ಚಾಗಿ ಆತ್ಮಿಕದಲ್ಲಿ ಅಥವಾ ಈ ಒಂದು ಸೇವೆಯಲ್ಲಿ ಮುನ್ನಡೆಸುವಂತೆ ನಮ್ಮನ್ನು ಪ್ರೋತ್ಸಾಹಿಸ್ತದೆ. ಪ್ರಿಯ ವೀಕ್ಷಕರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಿ ಪಾಸ್ಟರ್ ಲಾಲ್ ಕುಮಾರ್ ಅವರಿದ್ದಾರೆ. ಇವರು ನಮ್ಮ ಆಸರೆ ಟಿವಿಯ ಪರವಾಗಿ ಹಾಗೆಲ್ಲ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ಸಹೋದರ ರಿತೇಶ್ ಅವರು ಕೆಲವೊಂದು ಪ್ರಶ್ನೆಗಳು ನಮ್ಮಲ್ಲಿ ಕೇಳಿದ್ದಾರೆ. ಮುಖ್ಯವಾಗಿ ಒಂದು ಯೌವನಸ್ಥರ ಅಥವಾ ಯೌವನಸ್ಥೆಯರ ಒಂದು ಕುರಿತಾಗಿ ಅಂತ ಕೆಲವು ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಪ್ರಿಯರೇ, ಅದನ್ನು ನಾವು ಈ ಸೇವಕರ ಮೂಲಕ ನಾವು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾವು ಬಯಸ್ತಿದ್ದೇವೆ. ಫಸ್ಟ್ ಸಹೋದರ ರಿತೇಶ್ ಎನ್ನುವಂಥವರು ಈ ಯೌವನಸ್ಥರ ಕುರಿತಾಗಿ, ಯಾಕೆಂದರೆ ಈಗ ಸಭೆಯಲ್ಲಿ ಬೆಳೀತಿರುವಂಥ ಯೌವನಸ್ಥರು, ಸಭೆಗೆ ಬರ್ತಿರುವಂಥ ಯೌವನಸ್ಥರು ಅಥವಾ ಯೌವನಸ್ಥೆಯರು, ಇವರ ಕುರಿತ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಫಸ್ಟೇ ಅದಕ್ಕೆ ಒಂದು ಉತ್ತರ ಕೊಡಲಿಕ್ಕಾಗಿ ಅದರ ಮುಖ್ಯವಾಗಿ ವಿಶ್ವಾಸಿ ಆದ ಅಥವಾ ಒಂದು ವಿಶ್ವಾಸಿ ಯೌವನಸ್ಥನು ದೇವರಿಗೆ ಮೆಚ್ಚುಗೆಯಾಗಿ ಅಥವಾ ದೇವರೊಂದು ಬಯಸುವಂಥ ರೀತಿಯಲ್ಲಿ ಯಾವ ರೀತಿಯ ಒಂದು ಜೀವನ ನಡೆಸ್ಬೋದು, ಅವನ ನಡೆಯಬೇಕಾದ್ರೆ ಹೇಗೆ ನಡಿಬೇಕು ಎಂಬುದೊಂದು ಪ್ರಶ್ನೆ ಕೇಳಿದ್ದಾನೆ. ಫಸ್ಟ್ ಇದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಈಗ ನಾವೊಂದು ಸಭೆಯ ವಿಚಾರವನ್ನು ತೆಗೆದುಕೊಂಡ್ರೆ ವಿವಿಧ ಪ್ರಾಯದವರು ಒಂದು ಸಭೆಯಲ್ಲಿ ಇರ್ತಾರೆ. ಚಿಕ್ಕ ಮಕ್ಕಳು ಆಗಿರುವಾಗಲೇ ನಂಬಿಕೆಗೆ ಬರುವವರು ಇರ್ತಾರೆ, ಮತ್ತು ಯೌವನ ಕಾಲದಲ್ಲಿ ರಕ್ಷಣೆ ಹೊಂದಿ ಬರುವವರು ಇರ್ತಾರೆ. ನಂತರ ಒಂದು ವೇಳೆ ಮುಪ್ಪಿನ ಪ್ರಾಯದಲ್ಲಿ ರಕ್ಷಣೆ ಅನುಭವವನ್ನು ಹೊಂದುವವರು ಇರುತ್ತಾರೆ. ಈ ಒಂದು ಪ್ರಾಯದಲ್ಲಿ ಯಾವ ಸಮಯದಲ್ಲಿ, ಚಿಕ್ಕ ಪ್ರಾಯದಲ್ಲಿ ಇರ್ಬೋದು, ಯೌವನ ಪ್ರಾಯದಲ್ಲಿ ಇರ್ಬೋದು, ಅಲ್ಲಾದರೆ ಮುಪ್ಪಿನ ಪ್ರಾಯದಲ್ಲಿ ಇರಬಹುದು, ದೇವರನ್ನು ಕಂಡುಕೊಳ್ಳುವಂಥ ಭಾಗ್ಯ. ಆದರೆ ದೇವರ ವಾಕ್ಯವನ್ನು ಓದಿ ತಿಳಿರುವುದರಲ್ಲಿ ಚಿಕ್ಕ ಪ್ರಾಯದಲ್ಲೇ ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಿಕ್ಕುವಂಥ ಭಾಗ್ಯನೇ ಉತ್ತಮ ಎಂಬುದಾಗಿ ನಾನು ಹೇಳ್ಕೊಳ್ಳೋಕೆ ಇಚ್ಛಿಸ್ತೇನೆ. ಮಕ್ಕಳಾಗಿರುವ ಸಮಯದಲ್ಲಿ ಯಾಕೆ ಏನಾದರೂ ಕಾರಣ ಉಂಟು ಅದಕ್ಕೆ ಬೈಬಲಲ್ಲೇ ಕೆಲವೊಂದು ವಿಚಾರಗಳು, ಮುಖ್ಯವಾಗಿ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಸಭೆಗಳಲ್ಲಿಯೂ ಸಂಡೇ ಸ್ಕೂಲ್ ಎನ್ನುವುದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಈಗ LKG ಓದುವ ಮಕ್ಕಳು ಮೊದಲುಗೊಂಡು ಕಡಿಮೆ ನಾನು ತಿಳಿದಿರೋ ಮಟ್ಟಿಗೆ ಡಿಗ್ರಿ ಓದಲಿಕ್ಕೆ ಹೋಗುವಂಥ ಪ್ರಾಯದವರೆಗೂ ಉತ್ತಮವಾದ ವೇದ ಅಧ್ಯಯನವನ್ನು ಮಾಡುವುದಕ್ಕೆ 3 ವರ್ಷ 4 ವರ್ಷ ಒಂದು ಬೈಬಲ್ ಕಾಲೇಜಲ್ಲಿ ಹೋಗಿ ತರಬೇತಿಯನ್ನು ತೆಗೆದುಕೊಳ್ಳುವುದಕ್ಕಿಂತಲೂ ಪ್ರಾಫಿಟ್ ಆಗಿರುತ್ತೆ ಒಂದು ಮಗು ತೆಗೆದುಕೊಳ್ಳುವ ಸಂಡೇ ಸ್ಕೂಲ್. ಏಕೆಂದರೆ ನಾನು ಕೂಡ 5ನೇ ಕ್ಲಾಸ್ ಓದುತ್ತಿರುವ ಸಮಯದಲ್ಲಿ ನನ್ನ ಅಪ್ಪ ಅಮ್ಮ ನಂಬಿಕೆಗೆ ಬರುವುದು. ಆ ಸಮಯದಿಂದ ನನಗೆ 2nd PU ಓದುವ ತನಕ ನಾನು ಸಂಡೇ ಸ್ಕೂಲ್ ಕಲ್ತಿದ್ದೇನೆ. ನಂತರ BTH ಮಾಡಿದ್ದೇನೆ, MD ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ. ಆದರೆ ಸಂಡೇ ಸ್ಕೂಲಲ್ಲಿ ನಾನು ತಿಳಿದುಕೊಳ್ಳಲಿಕ್ಕೆ ಆದಷ್ಟು ಬೇರೆ ಯಾವ ತರಬೇತಿಯಲ್ಲಿ ನನಗೆ ಕಲಿಯೋಕ್ಕಾಗಲಿಲ್ಲ. ಅದಕ್ಕೆ ನಾನು ವೀಕ್ಷಕರಿಗೆ ತಿಳಿಸುವಂಥ ಮೊದಲನೇ ವಿಚಾರ, ನಿಮ್ಮ ಮನೆಗಳಲ್ಲಿ ಇರುವಂಥ ನಿಮ್ಮ ಮಕ್ಕಳನ್ನು ದೇವರ ವಾಕ್ಯದ ಅಧ್ಯಯನಕ್ಕೋಸ್ಕರ ಸಂಡೇ ಸ್ಕೂಲಿಗೆ ಕಳುಹಿಸಬೇಕು ಎನ್ನುವುದೇ ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಮೊದಲನೇ ವಿಷಯ. ಈ ರೀತಿಯ ಒಂದು ಅಸ್ಥಿಪಾಯ ಇದ್ದರೆ ಯೌವನ ಕಾಲದಲ್ಲಿ ಬರುವಾಗ ದೇವರ ಸಭೆಯಲ್ಲಿ ಆದಷ್ಟು ದೇವರಿಗಾಗಿ ಉಪಯೋಗ ಆಗುವಂಥವರು ಯೌವನಸ್ಥರೇ ಆಗಿರ್ತಾರೆ. ಅದು ಈ ಕಾಲದಲ್ಲಿ ಇರುವಂಥ ಸಭೆಯಲ್ಲಿ ಕಂಡುಬರುವ ಒಂದು ಯಶಸ್ವಿಗೆ ಯೌವನಸ್ಥರು ಈ ರೀತಿಯಾಗಿ ಕಾರಣ ಆಗ್ತಾರೆ. ಇನ್ನೊಂದು
ಪವಿತ್ರ ಬೈಬಲಲ್ಲಿ ದಾವೀದನು ಸಹ ಹೇಳುವಂಥ ಒಂದು ವಾಕ್ಯ ಇದೆ, ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ. ನೋಡಿ, ದಾವೀದನು ಕೂಡ ದೇವರೊಂದಿಗೆ ಇರುವ ಆ ಒಂದು ಭಕ್ತಿ ಭಯದ ಜೀವಿತ ಅವನು ಚಿಕ್ಕ ಹುಡುಗ ಆಗಿದ್ದ ಸಮಯದಿಂದಲೇ ದೇವರೊಂದಿಗೆ ಆ ಒಂದು ಅನ್ಯೋನ್ಯತೆಯಲ್ಲಿ ನಡೆದಿದ್ದಾನೆ. ಅದಕ್ಕೆ ನಾನು ನನ್ನ ಅಭಿಪ್ರಾಯದ ಮೇರೆಗೆ ಈ ಒಂದು ಪ್ರಶ್ನೆಗೆ ಕೊಡುವಂಥ ಉತ್ತರ, ದೇವರ ಸಭೆಗೆ, ನೀವು ಅದೇ ಪ್ರಶ್ನೆ ಕೇಳಿದ್ರಲ್ಲ, ಅಂದರೆ ನಾನು ಕೇಳಿದ ಪ್ರಶ್ನೆ, ನಡಿಬೇಕಾದ್ರೆ ಅಥವಾ ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕಾದ್ರೆ ನಾನು ಯಾವ ರೀತಿ ಜೀವಿಸಬೇಕು? ಒಬ್ಬ ಯೌವನಸ್ಥನು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುವುದಕ್ಕೆ ಇರುವಂಥ ಮುಖ್ಯ ಆಧಾರ ದೇವರ ವಾಕ್ಯನೇ. ಬೇರೆ ಯಾವುದರಿಂದಲೂ ದೇವರ ಸಭೆಗೆ ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುವುದಕ್ಕೆ ಬೇರೆ ಯಾವ ಮಾರ್ಗವೂ ಅವಲಂಬಿಸಲಿಕ್ಕೆ ಸಾಧ್ಯ ಇಲ್ಲ, ದೇವರ ವಾಕ್ಯ. ಅದಕ್ಕೆ ಪವಿತ್ರ ವಚನದಲ್ಲಿ ಯೌವನಸ್ಥನು ತನ್ನ ನಡತೆಯನ್ನು ಯಾವುದರಿಂದಂದ್ರೆ ದೇವರ ವಾಕ್ಯವನ್ನು, ಹೌದು. ಅದಕ್ಕೆ ನಾನು ದೇವರ ಸಭೆಗಳನ್ನು ನಡೆಸುವವರಿಗೆ ಹೇಳಲಿಕ್ಕೆ ಇಚ್ಛಿಸುವಂಥ ಒಂದು ವಿಷಯ, ಯೌವನಸ್ಥರಾಗಿರುವಂಥವರಿಗೆ ಹೆಚ್ಚು ಅವರು ಆಧ್ಯಾತ್ಮಿಕವಾಗಿ ತಮ್ಮನ್ನು ನೋಡಿಕೊಳ್ಳೋಕ್ಕೆ, ತಮ್ಮನ್ನು ನಡೆಸ್ಕೊಳ್ಳೋಕ್ಕೆ ಬೇಕಾಗಿರುವ ಆ ಒಂದು ತರಬೇತಿ ಯೌವನಸ್ಥರನ್ನು ಉದ್ದೇಶಿಸಿಕೊಂಡು ಮಾಡುವುದು ಉತ್ತಮವಾಗಿರ್ತದೆ. ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಕಾರ್ಯ, ಒಂದು ಸಂಡೇ ಸ್ಕೂಲ್ ಕಡೆಯಿಂದ ಈ ರೀತಿಯಾಗಿ ಯೌವನಸ್ಥರು ದೇವರಿಗೆ ಮೆಚ್ಚಿಯಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಂತರ ಇವರು ಯೌವನ ಕಾಲಕ್ಕೆ ಬರುವಾಗ ಯೌವನಸ್ಥರನ್ನು ಉದ್ದೇಶಿಸಿಕೊಂಡು ಸಭೆಗಳಲ್ಲಿ ಮಾಡುವಂಥ ಕೆಲವೊಂದು ಯೂತ್ ಮೀಟಿಂಗ್, ಯೂತ್ ಕಾನ್ಫರೆನ್ಸ್ ಇಂಥದನ್ನು ಸಭೆಗಳು ಹಮ್ಮಿಕೊಳ್ಳುವುದಾದರೆ ಯೌವನಸ್ಥರು ದೇವರಿಗೆ ಮೆಚ್ಚಿಯಾಗಿ ನಡೆದುಕೊಳ್ಳಲಿಕ್ಕೆ ಅವರಿಗೆ ದಾರಿ ಮಾಡುವಂಥ ಕಾರ್ಯಗಳಾಗಿದೆ ಅದು. ಏಕೆಂದರೆ ನಾನು ಸಂಬಂಧ ಇಟ್ಕೊಂಡಿರುವಂಥ ಕೆಲವೊಂದು ಸಭೆಗಳಲ್ಲಿ ಯೌವನಸ್ಥರು ಪ್ರತಿಯೊಂದು ವಿಷಯದಲ್ಲಿ ದೇವರ ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ಅವರಿಗಿರುವಂಥ ಪಾಲುಗಾರಿಕೆ ಬಹಳಷ್ಟು ಉತ್ತಮವಾಗಿದೆ. ಬೇರೆ ಯಾವುದೇ ಪ್ರಾಯದವರು ಮಾಡುವುದಕ್ಕಿಂತಲೂ ಯೌವನಸ್ಥರು ಒಂದು ಸಭೆಯ ಅಭಿವೃದ್ಧಿಗೆ ಮಾಡಬೇಕಾದ ತುಂಬ ಕಾರ್ಯಗಳಿದೆ. ಯೌವನಸ್ಥರು ಅದೇ ನಾನು ಉದ್ದೇಶಿಸಿ ಹೇಳುವಂಥದ್ದು, ಅವರ ಅಸ್ಥಿಪಾಯ, ಅವರ ಫೌಂಡೇಶನ್ ದೇವರ ವಾಕ್ಯ ಆಗಿರಬೇಕು, ದೇವರ ವಾಕ್ಯದ ಮೇಲೆ ಅವರು ನೆಲೆಗೊಂಡಿರಬೇಕು. ಅದು ಚಿಕ್ಕ ಪ್ರಾಯದಿಂದ ಒಂದು ಸಂಡೇ ಸ್ಕೂಲ್ ಕಲಿಯಲಿಕ್ಕೆ ಅವಕಾಶ ಸಿಕ್ಕುವಂಥ ಒಂದು ಮಗುವಾಗಿದ್ದರೆ ಅವನು ಯಾರಿಗೂ ಕತ್ತಲಿಸಲಿಕ್ಕೆ ಆಗದಂಥ ಒಂದು ದೇವರ ಮೆಚ್ಚುಗೆಯ ಜೀವಿತ ಸಭೆಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲ, ಅವರು ನಡೆಸುವ ಜೀವಿತದ ಮೂಲಕ ಬೇರೆ ಯೌವನಸ್ಥರು ಕೂಡ ತಮ್ಮನ್ನು ತಿದ್ದುಪಡಿಸೋಕ್ಕೆ ಅದು ಸಾಧ್ಯವಾಗ್ತದೆ. ಓಕೆ ಪಾಸ್ಟ್ರೆ, ಈಗ ಯೌವನಸ್ಥರು ತಮ್ಮ ನಡತೆಯನ್ನು ತಿದ್ದುಕೊಳ್ಳಿ ದೇವರ ವಾಕ್ಯವನ್ನು ಗಮನಿಸಿ ನಡಿಬೇಕು ಅಂದ್ರೆ ನೀವು ಕೇಳಿದ ಪ್ರಶ್ನೆ, ಇಲ್ಲಿ ಕೇಳಿದ ಪ್ರಶ್ನೆಗೆ ಇದು ಉತ್ತರವಾಗಿದೆ. ದೇವರ ವಾಕ್ಯವನ್ನೇ ಗಮನಿಸಿ ನಡಿಬೇಕಾದನು, ಆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವನು ಹೋಗದೆ ದೇವರ ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ. ಫಸ್ಟ್ ನಂಗೆ ಇನ್ನೊಂದು ಅಂತಿದ್ರೆ, ಈ ಯೌವನಸ್ಥರಿಗೆ ಅಥವಾ ದೇವ ಸಭೆಯಲ್ಲಿ ಬರುವಂಥ ಯೌವನಸ್ಥರಿಗೆ ಇರುವಂಥ ಕಾಣುವಂಥ ಸಮಸ್ಯೆಗಳು ಯಾವುದಲ್ಲಿದೆ ಅಂತ ಹೇಳ್ಬೋದು. ಅಷ್ಟು ಯಾವ ರೀತಿ ಸಮಸ್ಯೆಗಳು ಅವರು ಎದುರಿಸ್ಬೋದು ಅಂತೇಳಿ ನಿಮ್ಗೆ ಏನಾದ್ರು ಹೇಳಲಿಕ್ಕೆ ಆಗ್ತದೆ? ಈಗ ಒಂದೇ ಮಾತಿನಲ್ಲಿ ಹೇಳಿದರೆ, ಯೌವನಸ್ಥರನ್ನು ಕಾಡುವಂಥ ಅತಿ ದೊಡ್ಡ ಸಮಸ್ಯೆ ಶರೀರದಾಸೆ. ಈಗ ಪವಿತ್ರ ಬೈಬಲಲ್ಲಿ ಅಪೊಸ್ತಲನಾದ ಯೋಹಾನ ಪಾಪವನ್ನು 3 ವಿಧವಾಗಿ ವಿಂಗಡಿಸಿ ಮಾತನಾಡ್ತಾರೆ. ಅದೇನೆಂದರೆ ಶರೀರದಾಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಯೇಸು ಕ್ರಿಸ್ತನು ಸಹ ಯೌವನ ಕಾಲದಲ್ಲಿದ್ದಾಗ ಈ 3 ವಿಧವಾದ ಆಸೆಗಳನ್ನು ಯೇಸು ಸ್ವಾಮಿಯ ಮುಂದೆ ಕೂಡ ಸೈತಾನನು ಶೋಧಿಸುವುದಕ್ಕಾಗಿ ತಂದಿದ್ದ. ನಮಗೆ ಅದು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯೌವನಸ್ಥನ ಅಂದರೆ ಹಳೆ ಕಾಲಕ್ಕಿಂತ ಈ ಕಾಲದಲ್ಲಿ ಟೆಕ್ನಾಲಜಿ ಬಹಳಷ್ಟು ಬೆಳೆದಿದೆ. ಯಾಕೆಂದರೆ ಈಗ ಒಂದು ದೇವರ ಆಲಯದಲ್ಲಿ ಆರಾಧನೆಗೆ ಬರುವಂಥ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಮೊಬೈಲ್ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ತಮಾಷೆಯಾಗಿ ಹೇಳ್ತಾರೆ, ಭಿಕ್ಷಕರು ಕೂಡ ಮೊಬೈಲ್ ಇಟ್ಕೊಳ್ತಾರಂದು. ನಾನಿಂದ ಸ್ಟ್ರೀಟಲ್ಲಿದ್ದೀನಿ, ನೀನೆಲ್ಲಿದೆಯಾ, ಇದನ್ನು ಕೇಳ್ಕೊಳ್ಳೋಕ್ಕೆ, ಪ್ರತಿಯೊಂದು ಕವರೇಜ್ ಮಾಡಿಕೊಳ್ಳೋಕೆ ಭಿಕ್ಷುಕರ ಕೈಯಲ್ಲಿ ಕೂಡ ಮೊಬೈಲ್ ಇದೆ ಅಂತ. ಆ್ಯಕ್ಚುಲಿ ಇತ್ತೀಚಿನ ಕಾಲದಲ್ಲಿ ಯೌವನಸ್ಥರಲ್ಲಿ ಕಂಡುಬರುವ ಒಂದು ಸಮಸ್ಯೆ, ಇದನ್ನು ಬಿಟ್ಟು ಇರೋಕೆ ಅವರಿಗೆ ಆಗ್ತಾ ಇಲ್ಲ. ನಾನು ಹೇಳೋದು ಕೇಳಿದ್ದೇನೆ, ಈಗ ಸಭೆಗೆ ಬರುವಂಥ ಸಮಯದಲ್ಲಿ ಬೈಬಲ್ ಇರುತ್ತೆ ಗೊತ್ತಿಲ್ಲ, ಆದ್ರೆ ಮೊಬೈಲ್ ಅಂತೂ ಸತ್ಯವಾಗಿ ಖಂಡಿತ ಇದ್ದೇ ಇರುತ್ತೆ. ಬೈಬಲ್ ಬಿಟ್ಟು ಬಂದ್ರೆ ಹಿಂದೆ ಹೋಗಲ್ಲ ತಗೊಂಬರ್ಲಿಕ್ಕೆ, ಮೊಬೈಲ್ ಬಿಟ್ಟು ಬಂದ್ರೆ ತಗೊಂಬರ್ಲಿಕ್ಕೆ ವಾಪಸ್ ಹೋಗಿ ಅವರು ಹೇಳುವ ಕಾರಣ, ಈಗ
ಪೂರ್ತಿ ಬೈಬಲ್ ಕೂಡ ಮೊಬೈಲಲ್ಲಿ ಮತ್ತು ಟ್ಯಾಬಲ್ಲಿ ಇದನ್ನೆಲ್ಲ ಯೂಸ್ ಮಾಡೋರಿದ್ದಾರೆ. ಆದರೆ ಇನ್ನು ಎಷ್ಟೇ ಟೆಕ್ನಾಲಜಿ ಎಷ್ಟೇ ಬೆಳೆದರೂ ದೇವರ ವಾಕ್ಯ ಎನ್ನುವುದು ಈ ಒಂದು ಪುಸ್ತಕ ನಮ್ಮಲ್ಲಿ ಕೈಯಲ್ಲಿ ಇರಲೇಬೇಕು. ಈಗ ನೀವು ಹೇಳಿದಂಥ ಪ್ರಶ್ನೆಗೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕೆಂದರೆ ಇದೊಂದು ಇಲ್ಲದೆ ಯಾರಿಗೂ ಇರೋಕ್ಕಾಗಲ್ಲ. ಈಗ ಮೊನ್ನೆ ನಮ್ಮ ಕೇರಳದಲ್ಲಿ 3 ದಿನ ಕರೆಂಟ್ ಇರಲಿಲ್ಲ ಒಂದು ಊರಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನರಿಗೆ ಆಶ್ಚರ್ಯಪಡಿಸಿದ ಒಂದು ಕಾರ್ಯ. ಅದಕ್ಕೆ ಅವ್ರು ಏನು ಮಾಡಿದಾರಂದರೆ ಎಲ್ಲೋ ಹೋಗಿ ಚಾರ್ಜ್ ಮಾಡಿರುವಂಥ ಬ್ಯಾಟ್ರಿ ತಂದು ಅದರಿಂದ ಕನೆಕ್ಷನ್ ತಕ್ಕೊಂಡು ತುಂಬ ಮೊಬೈಲುಗಳನ್ನು ಒಂದು ಮನೆಯ ಬಾಗಿಲಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕತ್ತಲೆಯಲ್ಲಿದ್ದರೂ ಪರವಾಗಿಲ್ಲ, ಮೊಬೈಲ್ ಅವರಿಗೆ ಇರಬೇಕು. ಇದು ಇಲ್ಲದೆ ಆಗಲ್ಲ. ಅದಕ್ಕೆ ಮೊನ್ನೆ ನನ್ನ ಮನಸ್ಸಿನಲ್ಲಿ ತುಂಬ ಟಚ್ ಆದಂಥ ಒಂದು ಕಾರ್ಯ, ಒಂದು ತಾಯಿ ಮಗ ಇಬ್ಬರು ಅಕ್ಕಪಕ್ಕದ ರೂಮಲ್ಲೇ ಮಲಗಿರ್ತಾರೆ. ಹೊರದೇಶದಲ್ಲಿರುವ ತಂಗಿ ಅಣ್ಣ ತಮ್ಮನ ಜೊತೆಯಲ್ಲಿ ಮೊಬೈಲಲ್ಲಿ ನೋಡಿ ಹತ್ತಿರದಲ್ಲಿ ಮಾತನಾಡ್ತಾರೆ. ಆದರೆ ಪಕ್ಕದ ರೂಮಲ್ಲಿರುವಂಥ ಮಗನನ್ನು ತಾಯಿ ಕಾಣುವುದು ಒಂದು ವೇಳೆ ಡೈನಿಂಗ್ ಟೇಬಲಲ್ಲಿ ಮಾತ್ರ. ಈ ರೀತಿಯಲ್ಲಿ ಪಕ್ಕದ ರೂಮಲ್ಲಿ ಇರುವಂಥ ತಾಯಿಗೂ ಮಗನಿಗೂ ಮಧ್ಯದಲ್ಲಿ ತುಂಬ ದೂರ ಮಾಡಿ ಅಮೇರಿಕದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಕ್ಯಾನಡಾದಲ್ಲಿ ಇರುವಂಥ ಸಹೋದರರು ಇವರಿಗೆ ಹತ್ತಿರ ಆಗ್ತಾ ಇದೆ. ಟೆಕ್ನಾಲಜಿ ಈ ರೀತಿಯಲ್ಲಿ ಹಲವು ಸಂಬಂಧಗಳನ್ನು ಹೊಡೀತಾ ಇದೆ. ಈ ಟೆಕ್ನಾಲಜಿ ಇದು ಬೇಡ ಎನ್ನುವುದಲ್ಲ ನಾನು ಹೇಳುವಂಥ ಮಾತು. ಆದರೆ ಇದು ಯೌವನ ಕಾಲದಲ್ಲಿ ಅನೇಕರನ್ನು ದೇವರಿಂದ ಮತ್ತು ಮನುಷ್ಯರು ಅಂದರೆ ಮನುಷ್ಯರೊಂದಿಗೆ ಮಾಡಿಕೊಳ್ಬೇಕಾದ ಸಂಬಂಧಗಳಿಂದೆಲ್ಲ ಯೌವನಸ್ಥರನ್ನು ತುಂಬ ದೂರ ಮಾಡುವಂಥ ಒಂದಾಗಿದೆ ಈ ಟೆಕ್ನಾಲಜಿಯ ಮೂಲಕವಾಗಿ ಈಗ ಬಂದಿರುವಂಥ ಬೆಳವಣಿಗೆ. ಅದಕ್ಕೆ ನನ್ನದೊಂದು ಅಭಿಪ್ರಾಯ, ಸಾಧ್ಯವಾದಷ್ಟು ಎಲ್ಲ ಸಭೆಗಳಲ್ಲಿ ಕಡ್ಡಾಯವಾಗಿ ದೇವರ ಸಭೆಯೊಳಗೆ ಬರುವಂಥವರ ಕೈಯಲ್ಲಿ, ವಿಶೇಷವಾಗಿ ಯೌವನಸ್ಥರ ಕೈಯಲ್ಲಿ ಈ ಮೊಬೈಲ್ ಬಳಕೆಯನ್ನು ವಿರೋಧಿಸಿದರೆ ತುಂಬ ಜನರು ಒಂದು ವೇಳೆ ಒಂದು ಆಶೀರ್ವಾದಕ್ಕೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಮಾತು ನಾನು ಯಾಕೆ ಹೇಳ್ತಾ ಇದೆ ಅಂದರೆ, ಇದರ ಮೂಲಕವಾಗಿ ತಂದೆ ತಾಯಿಗೆ ಗೊತ್ತಿಲ್ಲದೆ, ಸಭೆಯ ಪಾಸ್ಟಿಗೆ ಗೊತ್ತಿಲ್ಲದೆ, ಸ್ನೇಹಿತರಿಗೆ ಗೊತ್ತಿಲ್ಲದೆ ತುಂಬ ಈ ಒಂದು ವಸ್ತು ಯಾವುದು ಮೊಬೈಲ್ ಎನ್ನುವ ಒಂದು ವಸ್ತು ತುಂಬ ಜನರಿಗೆ ತಪ್ಪಾದ ದಾರಿಯಲ್ಲಿ ಇದು ಎಳೀತಾ ಇದೆ. ನೀವು ಕೇಳಿದ ಪ್ರಶ್ನೆಗೆ ಯೌವನಸ್ಥರು ಅವ್ರಿಗೆ ಕಾಡುವಂಥ ಸಮಸ್ಯೆ. ನಾನು ಇನ್ನೊಂದು ಮಾತು ಹೇಳ್ತೀನಿ. ಈಗ ಯಾರೇ ಆಗಿರಲಿ, ನಿಮಗೆ ಎಷ್ಟೇ ಪ್ರಾಯ ಇರಲಿ, ನಿಮ್ಮ ಮನಸ್ಸನ್ನು ಬಿಚ್ಚಿ ಹೇಳೋಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿಯನ್ನು, ನಾನೀಗ ಹುಡುಗರು ಹುಡುಗಿಯರಿಗೆ ಎನ್ನುವ ಅರ್ಥದಲ್ಲಿ ಅಲ್ಲ ಹೇಳೋದು, ಕೆಲವರು ಬೇಕಾದರೆ ಆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾರೆ, ಖಂಡಿತವಾಗಿ ಆ ಮಾತಲ್ಲ. ನಿಮಗೆ ನಂಬಲಿಕ್ಕೆ ಆಗುವಂಥ ಒಬ್ಬ ವ್ಯಕ್ತಿ ನಿಮಗೆ ಮೆಂಟ್ರಾಗಿದ್ದರೆ ಖಂಡಿತವಾಗಿ ನಿಮ್ಮ ಮನಸ್ಸನ್ನು ಬಿಚ್ಚಿ ಅವರಿಗೆ ಹೇಳೋಕ್ಕಾಗತ್ತೆ. ಈಗ ಯೌವನಸ್ಥರ ಮನಸ್ಸಲ್ಲಿ ತುಂಬ ಸಮಸ್ಯೆಗಳಿದೆ. ಏಕೆಂದರೆ ಅವರ ಸ್ವಭಾವಗಳ ನಿಮಿತ್ತವಾಗಿ ತಂದೆ ತಾಯಿ ಅವರನ್ನು ದೂರ ಇಟ್ಕೊಳ್ತಾರೆ. ಅವರ ನಡವಳಿಕೆಯ ಮೂಲಕವಾಗಿ ಸ್ನೇಹಿತರು ಒಂದು ವೇಳೆ ಅವರನ್ನು ದೂರ ಇಡುತ್ತಾರೆ. ಇಂಥ ಸಮಯದಲ್ಲಿ ಒಂದು ವೇಳೆ ಅವರು ಇಚ್ಛಿಸುವುದು, ನನ್ನ ಮನಸ್ಸು ನಾನು ಯಾರ ಮುಂದೆ ಬಿಚ್ಚಲಿ ಎನ್ನುವ ಒಂದು ಯೋಚನೆ ಇರ್ತದೆ. ಇಂಥ ಸಮಯದಲ್ಲಿ ನಾನು ಸೇವಕರುಗಳಿಗೆ ಹೇಳಿಕೊಳ್ಳುವಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಸೇವಕರುಗಳು ಯೌವನಸ್ಥರಿಗೆ ಒಂದು ಸ್ನೇಹಿತನ ಹಾಗೆ ವರ್ತಿಸುವುದಾದರೆ ಖಂಡಿತವಾಗಿ ಅವರ ಮನಸ್ಸನ್ನು ಬಿಚ್ಚಿ ಅವರು ಹೇಳುವುದಕ್ಕೆ ಕಾರಣ ಆಗ್ತದೆ. ಅಂದರೆ ಅವರ ಸಮಸ್ಯೆಗಳನ್ನು ಮನಸ್ಸು ಬಿಚ್ಚೋಕ್ಕೆ ಯೌವನಸ್ಥರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಅವರನ್ನು ಕಾಡುವ ತುಂಬ ಸಮಸ್ಯೆಗಳಿಂದ ಒಂದು ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಖಂಡಿತವಾಗಿ ನೀವು ಹೇಳಿದಾಗ ನನಗೊಂದು ಅಂದರೆ ಈಗ ಸಮಸ್ಯೆಗಳು ಅನೇಕ ಇರ್ತದೆ, ಯಾಕಂದರೆ ಕೆಲವು ಅನೇಕ ಪ್ರಶ್ನೆಗಳು ಇರ್ತವೆ ಯೌವನಸ್ಥರಲ್ಲಿ. ಆದರೆ ನೀವು ಹೇಳಿದಾಗ ಮೆಂಟರ್ ಅಥವಾ ಒಂದು ಗುರು ಅಥವಾ ಒಂದು ಸ್ನೇಹಿತ ಯಾರು ಇಲ್ಲದಿದ್ರೆ ಅವರೇನು ಮಾಡ್ತಾರೆ ಅಂತಂದರೆ ಮೊಬೈಲಲ್ಲಿ ಇಂಟರ್ನೆಟಲ್ಲಿ ಸರ್ಚ್ ಮಾಡ್ಕೊಂಡು ಅದರಲ್ಲಿ ಅದು ಬೇಡದದ್ದೇ ಹೆಚ್ಚಾಗಿ ಬರುತ್ತೆ, ಅದು ತಪ್ಪಿ ಹೋಗೋ ಚಾನ್ಸ್ಗಳು ಇರುತ್ತೆ. ಅದಕ್ಕಿಂತ ಅದೇ ನೀವು ಹೇಳಿದಾಗೆ ಒಂದು ಉತ್ತಮ ವ್ಯಕ್ತಿಯನ್ನು ನಂಬಬಹುದು, ಖಂಡಿತ ಆತ್ಮಿಕರಾಗಿರುವಂಥ ಮತ್ತೆ ಅನುಭವ ಇರುವಂಥ, ಯಾಕೆಂದರೆ ಅವರು ಹೇಳುವಂಥ ಒಂದು ಅಡ್ವೈಸ್ ಆಗಲಿ, ಅವರು ನಮಗೆ ತೋರಿಸ್ಕೊಡೋ ಒಂದು ಮಾರ್ಗ ಆಗಲಿ, ಯಾವತ್ತೂ ನಮಗೆ ಒಂದು ನಷ್ಟ ಕಷ್ಟಕ್ಕೆ ನಾವು
ತಲುಪುವಂಥ ಮಾರ್ಗ ಆಗಿರಬಾರ್ದು ಅಂತ ಅನುಭವ. ಯಾಕೆಂದರೆ ನಾನು ಈಗ ಒಂದು ಪಾಸ್ಟರ್ ಆಗಿದ್ದೀನಿ, ನಾನು 22 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ, 42 ವಯಸ್ಸು ನನಗೆ ಪ್ರಾಯ ಇದೆ, ನನಗೆ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾರೆ, ನಾನು ಹೇಳೋ ಮಾತು ಅವ್ರು ಕೇಳ್ತಾರೆ. ಆದರೆ ನಾನು ನನ್ನ ಲೈಫಲ್ಲಿ ಇಷ್ಟು ವರ್ಷ ನಾನು ಅನುಭವ ಹೊಂದಿದರೂ ಕೂಡ ನಾನು ಯಾವುದೇ ಒಂದು ವಿಚಾರ ಬಂದರೂ ಒಂದು ಅಭಿಪ್ರಾಯ ಕೆಳಗೆ ಒಬ್ಬ ಮೆಂಟ್ರನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ. ನನಗೊಬ್ಬರು ಮೆಂಟ್ರ್ ಇದ್ದಾರೆ, ನನಗಿಂತ ಪ್ರಾಯ ಇರುವ, ಅನುಭವ ಇರುವ ಒಬ್ಬ ಸೇವಕರನ್ನೇ ನಾನು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ತಂದೆಗೂ ಕೆಲವೊಮ್ಮೆ ನನ್ನ ಅಭಿಪ್ರಾಯ ಕೇಳೋಕ್ಕೆ ಆಗಲ್ಲ, ಆದರೆ ಅವರ ಜೊತೆಯಲ್ಲಿ ನಾನು ಮಾತಾಡೋಕ್ಕಾಗ್ತದೆ, ಅವರ ಜೊತೆಯಲ್ಲಿ ನನ್ನ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋಕ್ಕಾಗ್ತದೆ. ಅದಕ್ಕೋಸ್ಕರ ಸಭೆಯಲ್ಲಿರುವ ಯೌವನಸ್ಥರು ಸಾಧ್ಯವಾದಷ್ಟು ನಿಮ್ಮ ಸೇವಕರು ಈ ರೀತಿಯ ಅನುಭವ ಮತ್ತು ನಂಬಲಿಕ್ಕೆ ತಕ್ಕಂಥ ಒಬ್ಬ ಸೇವಕರಾದರೆ ಅವರ ಜೊತೆಯಲ್ಲಿ ಒಂದು ಫ್ರೆಂಡ್ಶಿಪ್ಪನ್ನು, ಅಂದರೆ ಈಗ ಬಹಿರಂಗವಾಗಿ ಹೋಗಿ ಸೇವಕರ ಹೆಗಲಿಗೆ ಕೈ ಹಾಕ್ಕೊಂಡು ನಡೆಯುವಂಥ ಆ ಒಂದು ಫ್ರೀಡಮ್ ಅಲ್ಲ, ಅವ್ರ ಜೊತೆಯಲ್ಲಿ ಯಾವ ಸಮಯ. ಈಗ ನಾನೊಂದು ಬೈಬಲ್ ಕಾಲ್ ಟೀಚರ್, ನಾನು ಬೈಬಲ್ ಕಾಲಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಈಗ ತುಂಬ ಟೀಚರ್ಸಿಗೆ ಅವರು ಮಾತಾಡೋಕ್ಕೆ, ಪ್ರಶ್ನೆ ಕೇಳೋಕ್ಕೆ ಆಗದೇ ಇರುವಂಥ ಕಾರ್ಯಗಳು ನನ್ನ ಸ್ಟೂಡೆಂಟ್ಸ್ ನನ್ನ ಹತ್ರ ಕೇಳ್ತಾರೆ. ಯಾಕೆಂದರೆ ನಾನು ಅವ್ರ ಜೊತೆಯಲ್ಲಿ ಸ್ವಲ್ಪ ಮಿಂಗಳಾಗ್ತೀನಿ. ಅವರ ಮನಸ್ಸಿನಲ್ಲಿ ಇರುವಂಥ ಪ್ರಶ್ನೆಗಳವರು ಸಂತೋಷದಿಂದ, ಧೈರ್ಯದಿಂದ ನನಗೆ ಕೇಳ್ತಾರೆ, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೇನೆ. ಓಕೆ, ಪ್ರಿಯ ವೀಕ್ಷಕರೇ, ನಾವು ಈ ಮೊಬೈಲ್ಗೆ ವಿರೋಧವಾಗಿ ನಾವು ಮಾತಾಡ್ತಾ ಇಲ್ಲ, ಈ ತಂತ್ರಜ್ಞಾನಕ್ಕೆ ನಾವು ವಿರೋಧವಾಗಿ ಮಾತಾಡ್ತಾ ಇಲ್ಲ ಪ್ರಿಯರೇ. ಅದು ಬೇಕು, ಆದರೆ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅದೇ ರೀತಿ ನಾವು ಉಪಯೋಗಿಸ್ಬೇಕು. ಹೌದಲ್ಲ ಭಾಷೆ? ಸತ್ಯವಾಗಿ, ಖಂಡಿತ ಅದಕ್ಕೆ ನಾವು ವಿರೋಧವಾಗಿಲ್ಲ. ಸಾಧ್ಯವಾದಷ್ಟು ನೀವು ದೊಡ್ಡವರೇ ಆಗಿರಲಿ, ಚಿಕ್ಕವರೇ ಆಗಿರಲಿ, ನೀವು ಚರ್ಚಿಗೆ ಹೋಗುವಾಗ ನಿಮ್ಮ ಮೊಬೈಲನ್ನು ಮನೆಯಲ್ಲಿ ಇಟ್ಟು ಹೋದರೆ ಸಾಧ್ಯವಾದಷ್ಟು ಒಳ್ಳೇದಾಗಿರ್ತದೆ. ಯಾಕೆಂದ್ರೆ ಈ ಮಾತಾಗಿ ಹೇಳುವಾಗ ಇನ್ನೊಂದು ನೆನಪಂತು, ಒಂದು ಸೇವಕರು ಹೇಳ್ತಾರೆ, ಅಂದ್ರೆ ಮೊಬೈಲ್ ಅಲ್ಲಿ ಒಳ್ಳೇದಿದೆ ಕೆಟ್ಟದಿದೆ. ಹೌದು. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಒಂದು ಸೌಂಡ್ ಸಿಸ್ಟಮ್ ಚರ್ಚಿಗೆ ಅಂತ ಒಂದು ಯಾವ ಡಿಫ್ರೆಂಟ್ ಸೌಂಡ್ ಸಿಸ್ಟಮ್ ಬರಲ್ಲ. ಹೌದು. ಅದೇ ಸೇಮ್ ಕಂಪನಿ ಸೇಮ್ ಸಿಸ್ಟಮ್ ಅನ್ನೇ ಬೇರೆ ಕಡೆಯಲ್ಲಿ ಯೂಸ್ ಮಾಡ್ತಾರೆ, ಆರ್ಕೆಸ್ಟ್ರಾ ಆಗಿರ್ಬೋದು, ಇನ್ನೆಲ್ಲ ಕಡೆಯಲ್ಲಿ. ಆದ್ರೆ ಯಾವ ರೀತಿ ಚರ್ಚೆಯಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅದೇ ರೀತಿ ಮೊಬೈಲ್ ಕೂಡ ನಾವು ಯಾವುದಕ್ಕೆ ಬೇಕಾ ಅದಕ್ಕೆ ಮಾತ್ರ. ಈಗ ಸೌಂಡ್ ಸಿಸ್ಟಮ್ ಅದು ಚರ್ಚೆಯಲ್ಲಿ ಇಟ್ಕೊಂಡು ಎಲ್ಲ ಕಡೆಯಲ್ಲಿ ಫಿಲ್ಮ್ ಹಾಡು ಹಾಕ್ತಾರಲ್ಲ, ನಾವು ಹಾಕ್ಬಿಡೋಣ ಅಂತ ಹೇಳಿದ್ರೆ ಚರ್ಚೆಯಲ್ಲಿ ಆಗಲ್ಲ. ಮತ್ತೆ ಅದು ಚರ್ಚೆ ಅಲ್ಲ, ಅದು ಬೇರೆ ಥಿಯೇಟರ್ ಆಗಿ ಮಾರ್ಪಡುತ್ತೆ. ಅಂದ್ರೆ ಅದೇ ಯಾವ ರೀತಿ ಯೂಸ್ ಮಾಡಬೇಕು ಅದೇ ರೀತಿ ಯೂಸ್ ಮಾಡಿ. ಇಲ್ಲ ಬ್ರದರ್, ಅದು ಯಾವುದೇ ವಸ್ತುವಾದರೂ ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ. ನಾವು ಸಕಾರಾತ್ಮಕವಾಗಿ ಅದನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಅದರಿಂದ ನಮಗೆ ಯಾವ ಕೇಡು ಬರುವುದಿಲ್ಲ. ನಾನು ಒಂದು ಮಾತು ಹೇಳಕ್ಕೆ ಇಚ್ಛಿಸುವಂಥದ್ದು, ನಿಮಗೆ 20,000 ಅಲ್ಲಾದರೆ 50,000 1 ಲಕ್ಷ ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥ ಮೊಬೈಲ್ಸ್ ಇದ್ದಾವೆ. ಆದರೆ ಅದಕ್ಕಿಂತಲೂ ನಿಮಗೆ ದೊಡ್ಡದೇ ದೇವರ ಸಂಬಂಧ ಮತ್ತು ಕುಟುಂಬ ಸಂಬಂಧ, ಪತಿ ಪತ್ನಿಯರ ಸಂಬಂಧ. ಇವತ್ತೆಷ್ಟೋ ಗಂಡ ಹೆಂಡತಿಯರ ಸಂಬಂಧ ನಷ್ಟ. ನಾನು ಮೊನ್ನೆ ಬೆಂಗಳೂರಲ್ಲಿ ಬಹಳ ದೊಡ್ಡ ಒಂದು ಸಭೆಯ ಪಾಸ್ಟರ್ ಆಗಿರುವ ಒಬ್ಬರು ಮಾತನಾಡಿದಂಥ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಕಾರ್ಯ, ಪಕ್ಕದಲ್ಲಿ ಮಲಗಿರುವಂಥ ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ಮಧ್ಯರಾತ್ರಿಯಲ್ಲಿ ಯಾರಿಗೋ ಮಾತನಾಡುವುದನ್ನು, ಗಂಡ ಮಲಗಿಬಿಟ್ಟಿದ್ದಾನೆ ಎಂದು ತಿಳ್ಕೊಂಡು ಇವಳು ಮಾತಾಡ್ತಾ ಇದೆ. ಅವತ್ತೊಂದಿನ ಬಿಟ್ಟ ಎರಡನೇ ದಿನ ಮತ್ತೆ ಅದೇ ಸಮಯದಲ್ಲಿ ಇವಳು ರಾತ್ರಿ ಮಾತಾಡುವುದನ್ನು ಕೇಳಿ ಇದು ಮತ್ತೆ ಈ ವಿಷಯದಲ್ಲಿ ಅವಳು ಸಿಕ್ಕಾಕಿಕೊಂಡು ಗಂಡ ಅವಳನ್ನು ಕೊಚ್ಚಾಕ್ಬಿಟ್ಟ. ಇದೇ ಪ್ರಕಾರ ಈಗ ದೇವರೊಂದಿಗೆ ಇರುವ ಸಂಬಂಧದಲ್ಲಿ ಇರುವ ನಾವು ದೇವರ ಜೊತೆಯಲ್ಲಿ ಇರುವಾಗ ಅಲ್ಲಿ ಬಂದು ಮೊಬೈಲಲ್ಲಿ ಮತ್ತೊಬ್ಬರ ಜೊತೆಯಲ್ಲಿ ಮಾತಾಡುವುದನ್ನು ದೇವರು ಕಂಡ್ರೆ, ದೇವರು ನಮ್ಮನ್ನು ಇನ್ನು ಉಳಿಸಿರುವುದು ದೇವರು ಕಂಡಿದ್ದಾನೆ. ಯಾಕಂದ್ರೆ ದೇವರಿಗೆ ಮೆರೆಯಾಗಿ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಅಂದರೆ ಒಂದೇ ಬೆಡ್ಡಲ್ಲಿ ಎತ್ಕೊಂಡು ಗಂಡನನ್ನು ಮುಚ್ಚಿಟ್ಟು ಮತ್ತೊಬ್ಬನ ಜೊತೆಯಲ್ಲಿ ಮಾತಾಡುವುದನ್ನು ಎಷ್ಟು ದೊಡ್ಡ ಪಾಪ ಅದು. ಇದೇ ಪ್ರಕಾರ ಚರ್ಚಲ್ಲಿ ಬಂದಿದ್ದೀವಿ, ದೇವರೊಂದಿಗೆ ಹತ್ತಿರದಲ್ಲಿದ್ದೀವಿ, ಆದರೆ ಅವನಿಗೆ ಗೊತ್ತಿಲ್ಲದೆ ನಾವು ಮತ್ತೊಬ್ಬರ ಜೊತೆಯಲ್ಲಿ ಫೋನಲ್ಲಿ ಮಾತಾಡುವುದು, ಅದು ಬಹಳ ಅನೇಕ ಜನರಿಗೆ ತಿದ್ಕೊಳ್ಳೋಕ್ಕೆ ಆ ದೇವಸೇವಕರು ಹೇಳಿದ ಆ ಒಂದು ಎಕ್ಸಾಂಪಲ್ ಅದು ಸಾಧ್ಯವಾಗಿರಬಹುದು. ಪ್ರಿಯ ವೀಕ್ಷಕರೇ, ಇದೊಂದು ಉದಾಹರಣೆ ನಿಜವಾಗಿ ನಮ್ಮಲ್ಲಿ ಒಂದು ಭಯ ಹುಟ್ಟಿಸ್ಬೇಕಾಗಿದೆ. ಯಾಕೆಂದರೆ ನಾವು ಅನೇಕ ಸಭೆಯಲ್ಲಿ ಚರ್ಚಿಗೆ ಹೋಗ್ತೇವೆ, ನಾವು ಕೂಡ ಹೋಗ್ತೇವೆ, ನಮ್ಮೊಟ್ಟಿಗೆ ಮೊಬೈಲ್ ಇರುತ್ತೆ. ಆದರೆ ಆ ಆರಾಧನೆ ನಡೆಯೋ ಸಮಯದಲ್ಲಿ ಮೊಬೈಲಲ್ಲಿ ಚಾಟಿಂಗ್ ಮಾಡುವಂಥದ್ದು, ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸುವಂಥದ್ದು, ಅಥವಾ ಇನ್ನೊಬ್ಬರೊಂದಿಗೆ ನಾವು ಕರೆ ಮೂಲಕ ಅಥವಾ ಏನೋ ಗೇಮ್ ಆಡುವಂಥದ್ದು ಯಾವುದಾದ್ರು ಮಾಡ್ತಾ ಇರೋದಾದರೆ, ಸೇವಕರೇ ಈಗ ಒಂದು ಘಟನೆ ಹೇಳಿದರು.
ಆ ಗಂಡ ತನ್ನ ಹೆಂಡತಿಯನ್ನು ಕೊಚ್ಚಿ ಹಾಕಿಬಿಟ್ಟ ಎಂಬುದು. ಅಂದರೆ ಈ ಮನುಷ್ಯರಾದವರು ನಮ್ಮ ತಾತ್ಕಾಲಿಕ ಅಥವಾ ಒಂದು ಹೆಂಡತಿ ವಿಷಯದಲ್ಲಿ ಅಷ್ಟೊಂದು ಕೋಪಗೊಳ್ಳುವುದಾದರೆ ನಮಗೋಸ್ಕರ ಪ್ರಾಣ ಕೊಟ್ಟಂಥ ಆ ಯೇಸು ಸ್ವಾಮಿ ನನ್ನ ಮಕ್ಕಳು ಈ ರೀತಿ ಮಾಡ್ತಾರೆ ಅಂತೇಳಿ ಇವಾಗ ಇನ್ನೇನು ಮಾಡಬೇಕಿತ್ತು. ಆತನ ತಾಳ್ಮೆ ನಾವು ಪರೀಕ್ಷಿಸಬಾರ್ದು ಪ್ರಿಯರೇ. ಹಿಂದೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳುವ. ಓಕೆ, ಫಸ್ಟೇ ಇನ್ನು ಮುಂದುವರಿಸುವ ಫಸ್ಟೇ. ನೆಕ್ಸ್ಟ್ ಅಂದರೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಸಭೆಯಲ್ಲಿ ಇದ್ಕೊಂಡು ಯೌವನಸ್ಥರು ಅಥವಾ ಯೌವನಸ್ಥರು ಈ ಸಭೆಯಲ್ಲಿ ಇದ್ಕೊಂಡು ಸೇವಕರೊಂದಿಗೆ ಸೇರಿ ಯಾವ ರೀತಿ ದೇವರ ರಾಜ್ಯಕ್ಕಾಗಿ ಅವರು ಉಪಯೋಗ ಹೊಂದಿಕೊಳ್ಬೋದು ಭಾಷೆ. ಈಗ ಅಂದರೆ ಸಂಪೂರ್ಣ ಸೇವೆ ಬಗ್ಗೆ ನಮ್ಮ ಸೇವೆಗೆ ಬರಬೇಕೆಂಬುದಾಗಿ ನಾನು ಮಾತಾಡ್ತಾ ಇಲ್ಲ, ಸೇವಕರ ಬಗ್ಗೆ ಆಮೇಲೆ ಕೇಳುವ, ಸೇವೆಗೆ ಯಾವ ರೀತಿಯಾಗಿ ಬರ್ಬೋದು ಎಂಬುದಾಗಿ. ಆದರೆ ಅದಕ್ಕಿಂತ ಮೊದಲು ನಾನು ಕೇಳುವಂಥ ಸೇವೆಗೆ ಬರಲಿಲ್ಲ, ನಾನು ಕೆಲಸ ಮಾಡ್ತೇನೆ, ಆದರೆ ನಾನು ಸಭೆಗೆ ಒಂದು ಏನಾದರೂ ಸಹಾಯ ದೇವರ ಸೇವೆಗೆ ಸಹಾಯ ಆ ರೀತಿಯನ್ನು ಮಾಡಲಿಕ್ಕೆ ಆಗತ್ತೆ ಯೌವನಸ್ಥರು? ಈಗ ದೇವರು ಮೋಸೆಯನ್ನು ಆರಿಸ್ಕೊಂಡಿದ್ದು ಸೇವೆಗೋಸ್ಕರವಾಗಿ. ಆದರೆ ಮೋಸೆ ಸೇವೆಗೋಸ್ಕರ ಹೊರಡುವಂಥ ಸಮಯದಲ್ಲಿ ಮೋಸೆಗೆ ಬಹಳ ಸಪೋರ್ಟ್ ಆಗಿದ್ದ ಕೆಲವರಿದ್ದರು. ಈಗ ಆರೋನ ಮತ್ತು ಯೆಹೋಶುವ ಇವರೆಲ್ಲರೂ ಕೂಡ ಮೋಸೆಗೆ ತುಂಬ ಸಪೋರ್ಟ್ ಮಾಡಿರುವಂಥವರು. ಈಗ ನಮ್ಮ ಶರೀರವನ್ನು ನೋಡಿದರೆ ಶರೀರದಲ್ಲಿ ತುಂಬ ಅಂಗಗಳಿದ್ದಾವೆ. ಆದರೆ ನೀನು ಚಿಕ್ಕದು ಎಂದು ಹೇಳಿಕೊಂಡು ಯಾರನ್ನು ನಾವು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊನ್ನೆ ನಾನು ಕೇಳಿರುವಂಥ ಒಂದು ತುಂಬ ಅದರಲ್ಲಿ ತುಂಬ ಅರ್ಥ ಒಳಗೊಂಡಿದೆ. 10 ಎಂಬ ಸಂಖ್ಯೆ, ಇವರು ಸಂಖ್ಯೆಯ ಕ್ರಮದಲ್ಲಿ ಹೀಗೆ ನಿಂತಿದ್ದಾರೆ. 10 ಎಂಬ ಸಂಖ್ಯೆ ಕೆಳಗೆ ನಿಂತಿರೋ 9 ಎಂಬ ಸಂಖ್ಯೆಯ ತಲೆಗೆ ಒಂದು ಏಟು ಕೊಟ್ಟುಬಿಟ್ಟ. ಆವಾಗ 9 ಕೇಳ್ತಾನೆ, ನೀನು ಯಾಕೆ ನನ್ನನ್ನು ಹೊಡೆದಿದ್ದು? ನೀನು ನನಗಿಂತ ಚಿಕ್ಕವನಲ್ವಾ, ನನಗೆ ನಿನ್ನ ನುಡಿಯುವ ಅಧಿಕಾರ ಇದೆ. 9 ಇದೇ ಪ್ರಕಾರ 8ಕ್ಕೆ ಹೊಡೆದು ಬಿಟ್ಟ. 8, 7ಕ್ಕೆ 7, 8 ಹೀಗೆ ಹೊಡೆದು 1 ಬಂದಿದೆ. ಈಗ ಎರಡನೇವನು 1ಕ್ಕೆ ಹೊಡೆದಿದೆ. ಆದರೆ 1 ಹಿಂದೆ ನೋಡಿದಾಗ ಹೊಡೆಯೋಕ್ಕೆ ಯಾರಿಗಿಲ್ಲ, 0 ಇದೆ. ಆವಾಗ ಅವನು ತಿಳ್ಕೊಂಬಿಟ್ಟ, ಒಂದು ಕೆಲಸ ಮಾಡೋಣ, ಇವನನ್ನು ನನ್ನ ಹತ್ತಿರದಲ್ಲಿ ನಿಲ್ಲಿಸ್ಕೊಂಡ್ಬಿಡೋಣ. ಆ 1 0ಯನ್ನು ಹತ್ತಿರದಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟಾಗ ಈ 10 ಎಂಬ ಸಂಖ್ಯೆಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಆವಾಗ 9ಕ್ಕಿಂತ 8ಕ್ಕಿಂತ 7ಕ್ಕಿಂತ 6ಕ್ಕಿಂತ 5 4 3 2ಕ್ಕಿಂತ ಎಲ್ಲರಿಗಿಂತಲೂ ಇದು ಸಪೋರ್ಟ್ ಆಗಿ. ಈ ನಾನು ಮಾತು ಹೇಳೋಕ್ಕೆ ಕಾರಣ, ಈಗ ನಮ್ಮ ಶರೀರದ ಪ್ರತಿಯೊಂದು ಅಂಗಗಳು, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅದು ಇಲ್ಲದೆ ಹೋದರೆ ಅದಕ್ಕೆ ದೊಡ್ಡ ಕೊರತೆಯೇ ದೇಹಕ್ಕೆ ಉಂಟಾಗ್ತದೆ. ಈಗ ಸೇವಕರು ಒಬ್ಬರು ಪಾಸ್ಟ್ರಾಗಿ ಅಲ್ಲಾದರೆ ಅಪೋಸ್ತಲರಾಗಿ ಪ್ರವಾದಿಯಾಗಿ ಒಂದು ಸಭೆ ನಡೆಸುವಾಗ ಅವರ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋಕ್ಕೆ ಯಾವುದೇ ಕೆಲಸ ಆಗಲಿ, ಯಾವುದೇ ಸಭೆಗೆ ಸಂಬಂಧಪಟ್ಟ ಯಾವುದೇ ಒಂದು ವಿಚಾರ ಆಗಲಿ, ಅದು ಸಂಪೂರ್ಣ ಆಗುವುದು ಆ ಸಭೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರು ಸೇರಿ ಆ ಕೆಲಸವನ್ನು ಮಾಡುವಾಗಲೇ ಆ ಕೆಲಸ ಸಂಪೂರ್ಣವಾಗೋದು. ಈಗ ಉದಾಹರಣೆಗೆ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲವೂ ತಲೆಯಲ್ಲಿದೆ, ಶರೀರದಲ್ಲಿ ಬೇರೆ ಎಲ್ಲೂ ಇಲ್ಲ. ಇದು ತಿಳ್ಕೊಂಡು ಕೈ ಹೇಳ್ತಾ ಇದೆ, ನಾನು ತಲೆಯಲ್ಲಿ ಇಲ್ವಲ್ಲ, ಅಂದರೆ ನಾನು ಬೇಡ. 2 ಕೈಯು ಹೇಳ್ತಾ ಇದೆ, ಕಾಲು ಹೇಳ್ತಾ ಇದೆ. ಇದೇ ಪ್ರಕಾರ ಹೇಳಿಬಿಟ್ರೆ ಈ ವ್ಯಕ್ತಿಯನ್ನು ನೋಡಿ ಇವನೊಬ್ಬ ಮನುಷ್ಯ ಎಂದು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುವುದಿಲ್ಲ. ಸಭೆ ಎಂಬುದು ಯೇಸು ಕ್ರಿಸ್ತನ ಶಿರಸ್ಸಾಗಿರುವಂಥ ಒಂದು ಶರೀರ, ಒಂದು ದೇಹ. ಈ ಸಭೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ದೇವರು ವಹಿಸ್ಕೊಟ್ಟಿದ್ದಾನೆ, ಬೈಬಲ್ ಹೇಳುತ್ತದೆ. ಆದರೆ ನಾನು ಹೇಳೋಕ್ಕೆ ಇಚ್ಛಿಸುವಂಥದ್ದು, ಈಗ ಸಭೆಯಲ್ಲಿ, ಈಗ ಸಭೆ ಎಂಬ ದೇಹಕ್ಕೆ ಯೇಸು ಕ್ರಿಸ್ತನೇ ಶಿರಸ್ಸಾಗಿದ್ದಾನೆ. ಆದರೆ ಈ ಪ್ರಕಾರ ಒಬ್ಬ ಸೇವಕನ ವಿಷಯದಲ್ಲಿ ಬರುವಾಗ ಸಭೆ ಎಂಬ ದೇಹಕ್ಕೆ ಶಿರಸ್ಸಾಗಿ ಒಬ್ಬ ಸೇವಕರನ್ನ ಇಟ್ಟರೆ, ಈ ಶಿರಸ್ಸಲ್ಲಿ ಏನೇನು ಕೆಲಸಗಳಾಗಬೇಕು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಆಗಬೇಕಂದ್ರೆ ಇಲ್ಲಿಂದ ಕೆಳಗಿರುವ ಪ್ರತಿಯೊಂದು ಅಂಗಗಳು ಅದರ ಜೊತೆಯಲ್ಲಿ ಸಹಕರಿಸಲೇಬೇಕು. ಇಲ್ಲದೆ ಹೋದರೆ ಒಂದು ಶರೀರಕ್ಕೆ ಬೇಕಾದ ಸಂರಕ್ಷಣೆ, ಶರೀರಕ್ಕೆ ಬೇಕಾಗಿರುವಂಥ ಆ ಒಂದು ಸುಖ ಸಂತೋಷ ಯಾವುದೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಯೌವನಸ್ಥರಿಗೆ ಹೇಳುವಂಥದ್ದು, ಈಗ ಒಂದು ವೇಳೆ ನಿಮ್ಮ ಅನುಭವದಲ್ಲಿ ನಾನೇನು ಮಾಡಬೇಕು ಏನು ಬಿಡಬೇಕು ಎಂದು ಗೊತ್ತಿಲ್ಲದೆ ಇದ್ದರೆ, ನಿಮ್ಮ ಸೇವಕರ ಜೊತೆಯಲ್ಲಿ ನಿಮ್ಮ ಆಸೆಯನ್ನು ವ್ಯಕ್ತಪಡಿಸಿದರೆ ನಿಮ್ಮಿಂದ ಏನು ಮಾಡಬೇಕು ಎಂಬುದನ್ನು ಅವರ ಮೂಲಕ ತಿಳಿಸಲ್ಪಡೋಕ್ಕೆ ಸಾಧ್ಯ ಆಗ್ತದೆ. ಈಗ ಮೋಸೆ
ಸೀನಾಯಿ ಬೆಟ್ಟಕ್ಕೆ ಏರಿ ಹೋದ. ಅಂದರೆ ದೇವರೇ ಆತನನ್ನು ಕರೆದಿದ್ದಾನೆ. ಆತನ ಜೊತೆಯಲ್ಲಿ ಯೆಹೋಶುವನು ಕೂಡ ಹೋಗಿದ್ದ, ಆದರೆ ಅರ್ಥ ದಾರಿಯಲ್ಲಿ ಆತನು ನಿಂತಿದ್ದ. ಆತನು ಮೋಶೆಯನ್ನು ನೋಡೋಕ್ಕಾಗಲ್ಲ, ಆದರೆ ಕೆಳಗಿರುವ ಜನರನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಪ್ರತಿ ಒಂದು ಸೇವೆಗೂ ಬೇರೆಯವರ ಸಹಕಾರನೇ ಅವರ ಸೇವೆ ಕಂಪ್ಲೀಟ್ ಆಗುವುದಕ್ಕೆ ಸಾಧ್ಯವಾಗಿದೆ. ಈಗ ಮೋಶೆ ಕೂಡ ಐಗುಪ್ತ ದೇಶಕ್ಕೆ ಹೋಗುವಾಗ ದೇವರಿಗೆ ಹೇಳಿದು, ನನಗೆ ಮಾತಾಡೋಕ್ಕೆ ಬರಲ್ಲ. ದೇವರು ಹೇಳಿದನು, ನೀನು ಹೋಗು, ನಿನಗೆ ನಾನು ಮಾತಾಡೋಕ್ಕೆ ಶಕ್ತಿ ಕೊಡ್ತೀನಿ. ಆದರೆ ದೇವರು ಹೇಳಿದ ಮಾತವನ್ನು ನಂಬದೆ ಇದ್ದ ಕಾರಣ ದೇವರು ಹೇಳ್ತಾನೆ, ಸರಿ, ನಿನ್ನ ಸಹೋದರನಾದ ಆರೋನನ್ನು ಕೂಡ ಕರ್ಕೊಂಡು ಹೋಗು. ಆರೋನನಿಂದ ಬೇರೆ ಯಾವ ಕೆಲಸಗಳು ನಡೆಯಲಿಲ್ಲ. ಆದರೆ ಮೋಶೆ ಏನು ಮಾತಾಡುತ್ತಿದ್ದಾನೋ ಈ ಮಾತುಗಳನ್ನು ಹೇಳೋಕ್ಕೆ ಆರೋನನ ದೇವರು ಉಪಯೋಗಿಸಿದ್ದಾನೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿದ್ದೇನೆ. ಇದೇ ಪ್ರಕಾರ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ಹೊರಡಿಸೋಕ್ಕೆ ಮೋಶೆಯನ್ನು ದೇವರು ಉಪಯೋಗಿಸಿದರಲ್ಲಿ ಒಂದು ಒಳ್ಳೆಯ ಒಂದು ಪಾಲು ಆರೋನನಿಗಿದೆ. ಇದೇ ಪ್ರಕಾರ ಪ್ರತಿಯೊಂದು ಸಭೆಯಲ್ಲಿಯೂ ದೇವ ಸೇವಕರೊಂದಿಗೆ ಸೇರಿ ಮಾಡಬೇಕಾದ ಸೇವೆಗಳನ್ನು ಮಾಡೋಕ್ಕೆ ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ವಿಚಾರಿಸಿಕೊಂಡು ಅದನ್ನು ಮಾಡೋಕ್ಕೆ ನಿಮಗೆ ಸಾಧ್ಯ ಇದೆ. ನೀವು ಕೇಳಿದ ಪ್ರಶ್ನೆ, ಸಭೆ ಎದ್ಕೊಂಡು ಯಾವ ರೀತಿ ಸಭೆಯಲ್ಲಿ ಅಂದರೆ ಸಭೆಯ ಆ ಒಂದು ಚಟುವಟಿಕೆಗಳೇನೇನು. ಈಗ ಯೌವನಸ್ಥರು ಒಂದು ಸಭೆಯ ಅಭಿವೃದ್ಧಿಗೋಸ್ಕರ ಮಾಡಬೇಕಾದ ತುಂಬ ಕಾರ್ಯಗಳಿದೆ. ಅಂದರೆ ಈಗ ಒಂದು ಮಿಲಿಟ್ರಿಗೆ ಹೋಗಲಿಕ್ಕೆ ಮನಸ್ಸು ಮಾಡುವ ಒಬ್ಬ ವ್ಯಕ್ತಿ ಒಂದು 40 ವಯಸ್ಸು ಕಳೆದ ಮೇಲೆ ಮಿಲಿಟ್ರಿಗೆ ಹೋದರೆ ಅಲ್ಲಿಗೆ ಅಡಿಗೆ ಮಾಡೋಕ್ಕೂ ಕೂಡ ಅವರು ತಗೊಳ್ಳೋದಿಲ್ಲ. ನನಗೆ ಜಾಸ್ತಿ ಸಂಬಳ ಏನು ಕೊಡೋದು ಬೇಡ, ನನಗೊಂದು 5,000 ಕೊಟ್ಟರೆ ಸಾಕು, ನಾನಿಲ್ಲಿ ಏನಾದರೂ ಅಡಿಗೆ ಮಾಡ್ತೀನಿ ಅಂತ ಹೇಳಿದರೂ ತೆಗೆದುಕೊಳ್ಳುವುದಿಲ್ಲ. ಯಾಕೆಂದರೆ ಅದಕ್ಕೊಂದು ಪ್ರಾಯ ಇದೆ. ನಾನು ಅದಕ್ಕೆ ಯೌವನಸ್ಥರಿಗೆ ಹೇಳುವಂಥ ಮುಖ್ಯವಾದ ಒಂದು ಮಾತು, ದೇವರ ಸಭೆಗೋಸ್ಕರ, ದೇವರ ರಾಜ್ಯ ಕಟ್ಟುವುದಕ್ಕೋಸ್ಕರ ಏನಾದರೂ ನಿಮಗೆ ಮಾಡಲಿಕ್ಕೆ ಆಗುವಂಥದ್ದು ನಿಮ್ಮ ಯೌವನ ಕಾಲದಲ್ಲಿ ಮಾತ್ರ. ಈ ಕಾಲ ಕಳೆದರೆ ಮನಸ್ಸಲ್ಲಿ ಆಸೆ ಇರುತ್ತೆ, ಆದರೆ ದೇಹ ಒಪ್ಪಲ್ಲ. ಆದರೆ ಮನಸ್ಸು ದೇಹವು ಒಪ್ಪುವಂಥ ಉತ್ತಮವಾದ ಒಂದು ಸಮಯ ಯೌವನ ಕಾಲ. ಅಥವಾ ಯೌವನ ಕಾಲದಲ್ಲೇ ಮಾಡುವುದಾದರೆ ಅದು ದೇವರಿಗೆ ಮೆಚ್ಚುಗೆ ಆಗಿರ್ತದೆ. ಬೈಬಲಲ್ಲಿ ತುಂಬ ಜನರು ಈ ರೀತಿಯಾಗಿ ಪ್ರವಾದಿಗಳೊಂದಿಗೆ ಸೇರಿ, ನಾಯಕರುಗಳೊಂದಿಗೆ ಸೇರಿ, ರಾಜ್ಯಗಳೊಂದಿಗೆ ಸೇರಿ ತಮ್ಮ ಸೇವೆಗಳನ್ನು ಮಾಡಿದ್ದು ಬೈಬಲಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಯೌವನ ಕಾಲ ಕಳೆಯುವುದರೊಳಗೆ ದೇವರ ಸಭೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ಏನೇನು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಿದೆಯೋ ಅದನ್ನು ಮಾಡುವಂಥದ್ದು ದೇವರ ಮೆಚ್ಚುಗೆಗೆ ಕಾರಣವಾಗ್ತದೆ. ಅಂದರೆ ಅವನ ಕಾಲ ಅಂದರೆ ಫುಲ್ ಟೈಮ್ ಸೇವೆಗೆ ಬರಬೇಕಾಗಿಲ್ಲ, ಹಾಗೆ ಯಾವಾಗಾದ್ರೂ ಬಂದು, ಅಥವಾ ಸಂಡೇ ಟೈಮಲ್ಲಿ ಒಂದು ಶೇರ್ಗಳು ಸೆಟ್ ಮಾಡುವಂಥದ್ದು ಮಾಡ್ಬೋದು, ಸಭೆ ಗುಡಿಸುವಂಥದ್ದು, ಅಥವಾ ಇಂಥ ಯಾವ ಕೆಲಸಗಳು ಕೂಡ ಮಾಡ್ಬೋದು. ಅದು ಕೂಡ ಒಂದು ರೀತಿಯಲ್ಲಿ ಸೇವೆ ರೀತಿಯಲ್ಲಿ, ಅಂದರೆ ದೇವರ ರಾಜ್ಯಕ್ಕೋಸ್ಕರ ಕಟ್ಟೋದಕ್ಕೆ ಆಗತ್ತೆ. ಅದು ಸತ್ಯವಾಗಿಲ್ಲ. ಯಾಕೆಂದರೆ ಈಗ ತುಂಬ ಜನರು ತಿಳಿದುಕೊಂಡಿರುವಂಥದ್ದು ಸೇವೆ ಎನ್ನುವುದು ಪುಲ್ಪಿಟ್ಟಲ್ಲಿ, ಪ್ರಸಂಗ ಪೀಠದಲ್ಲಿ ನಿಂತ್ಕೊಂಡು ಮಾಡುವುದೆಂಬುದಾಗಿ. ಖಂಡಿತವಾಗಿ ಅಲ್ಲ. ನಾನು ನಂಬುವುದೇನೆಂದರೆ, ಪ್ರಸಂಗ ಪೀಠದಲ್ಲಿ ನಿಂತು ಪ್ರಸಂಗ ಮಾಡುವ ಸೇವಕರಿಗೆ ಸಿಗುವ ಪ್ರತಿಫಲಕ್ಕಿಂತಲೂ ಹೆಚ್ಚು ಪ್ರತಿಫಲ ಹೊಂದುವ ವಿಶ್ವಾಸಗಳಿರ್ತಾರೆ. ಯಾಕಂದರೆ ಅದು ಹಾಗೆ ನಡೆದಿದೆ. ನಾನೊಂದು ಎಕ್ಸಾಂಪಲ್ ಹೇಳಕ್ಕೆ ಇಚ್ಛಿಸ್ತೀನಿ. ಹೊರದೇಶದಲ್ಲಿ ಬಹಳ ಗಣ್ಯವಾದ ಹೆಸರು ಹೊಂದಿರುವ ಒಬ್ಬ ಸೇವಕರು, ಅವರ ಒಂದು ಸಂದೇಶದಲ್ಲಿ 1000 ಜನ ರಕ್ಷಣೆ ಹೊಂದುತ್ತಿದ್ದರು. ಒಂದು ದಿನ ಅವರು ಇನ್ನೂ ಜೀವಂತವಾಗಿರುವಾಗಲೇ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಮಲಗುವಾಗ ದೇವರವರಿಗೊಂದು ದರ್ಶನ ಕೊಟ್ಟಿದ್ದೇನೆಂದರೆ, ಇವರು ತೀರಿ ಹೋದರು. ದೇವರು ಇವರಿಗೋಸ್ಕರ ಇಟ್ಟಿರುವ ಮನೆಯನ್ನು ತೋರಿಸಲಿಕ್ಕೆ ಒಬ್ಬ ದೂತನನ್ನು ಕಳುಹಿಸಿ ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ದೂತನ ಇವರ ಕೈ ಹಿಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದೊಂದು ಮನೆಗಳು ನೋಡುವಾಗ ಕೆಲವರ ಮನಸ್ಸಿಗೆ ಹಿಡಿಸ್ತು, ಇದು ಚೆನ್ನಾಗಿದೆ, ಇದೇ ನನಗಿರ್ಬೋದು. ಬಹಳ ಸುಂದರವಾದ ಒಂದು ಮನೆ, ನೋಡಿದರೆ ಇದು ನನಗೇ ಬೇಕು ಎನ್ನುವಾಗಿ ಅನಿಸುವಂಥ ಸುಂದರವಾಗಿ ಕಟ್ಟಿರೋ ಒಂದು ಮನೆ, ಇದೇ ನನ್ನದಿರ್ಬೋದು, ಯಾಕಂದರೆ ನಾನು ಎಷ್ಟೋ ಜನರಿಗೆ ದೇವರ ಕಡೆಗೆ ನಡೆಸಿದ್ದೀನಿ ಎಂಬುದಾಗಿ ಹೇಳಿ ದೂತರ ಕೈ ಎಳ್ಕೊಂಡು ಆ ಮನೆ ಹತ್ರ ಹೋಗಲಿಕ್ಕೆ ಇವರು ಪ್ರಯತ್ನಿಸುವಾಗ ದೂತ ಹೇಳಿದನು, ಇಲ್ಲ, ಇದು ನಿನ್ನ ಮನೆ ಅಲ್ಲ. ದೂತನಿವರನ್ನು ಎಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ತಿರುಗಿ ಅವರು ನೋಡ್ತಾ ಇದ್ದಾರೆ.
ಮನೆ ಸುಂದರವಾಗಿದೆ, ಅದು ನನಗೆ ಸಿಕ್ಕಿದರೆ ಯಾಕೆ ಅದು ನನಗೆ ಸಿಕ್ಕಲಿಲ್ಲ, ನಾನು ಇಷ್ಟು ಸೇವೆ ಮಾಡಿದ್ದೀನಲ್ಲ. ಈ ಒಂದು ಯೋಚನೆಯಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಮನೆ ಬಂತು. ಈ ಮನೆ ನೋಡಿದಾಗಲೇ ಅವರಿಗೆ ಆ ಮನೆ ಬೇಡ ಅಂತ ಅನಿಸ್ತು. ಆವಾಗ ದೂತ ಹೇಳಿದನು, ನಿನಗೋಸ್ಕರ ದೇವರು ಸಿದ್ಧ ಮಾಡಿರೋ ಮನೆ ಇದೆ ಎಂದು ಹೇಳಿ ಆ ಮನೆಗೆ ಕರ್ಕೊಂಡು ಹೋದ್ರಂತು. ದೂತನು ಈ ಮನೆ ಅವನಿಗೆ ಕೊಟ್ಟ ಮೇಲೆ ದೂತನಿಗೆ ಅವನು ಕೇಳ್ತಾನೆ, ಹಾಗಾದರೆ ಆ ಮನೆ ಯಾರಿಗೆ? ಇನ್ನೂ ಮನಸ್ಸಲ್ಲಿ ಆ ಮನೆ ಆಸೆ ಇದೆ. ಪರಲೋಕದಲ್ಲಿ ದೇವರು ಮಾಡಿರುವ ಆ ಮನೆ ಅಷ್ಟು ಸುಂದರವಾಗಿದೆ, ಆ ಮನೆ ಯಾರಿಗೆ ಎಂಬುದಾಗಿ ದೂತನಿಗೆ ಆ ಸೇವಕರು ಕೇಳುವಾಗ ದೂತ ಹೇಳ್ತಾನೆ, ನಿನ್ನ ಮನೆಯಲ್ಲಿ ಯೌವನಸ್ಥಳಾದ ಒಬ್ಬ ಹುಡುಗಿ ಇದ್ದಾಳಲ್ಲ, ಅವಳು ನಿನ್ನ ಮನೆಯಲ್ಲಿ ಕೆಲಸದವಳು. ಆದರೆ ನೀನು ಪ್ರಸಂಗ ಮಾಡೋಕ್ಕೆ ಹೋಗುವಂಥ ಸಮಯ, ನೀನು ಪ್ರಸಂಗ ಮಾಡುವ ಸಮಯವನ್ನು ಅವಳು ಗುರುತಿಸ್ಕೊಳ್ತಾಳೆ. ತನ್ನ ಕೆಲಸವನ್ನೆಲ್ಲ ಮಾಡಿಬಿಟ್ಟು ನೀನು ಪ್ರಸಂಗ ಪೀಠದಲ್ಲಿ ಹತ್ತುತ್ತಿರುವಾಗಲೇ ನನ್ನ ಸನ್ನಿಧಿಯಲ್ಲಿ ಅವಳು ಕೆಲಸ ಮಾಡುವುದನ್ನೆಲ್ಲ ಬಿಟ್ಟು ಒಂದು ಮೂಲೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಆ ಮನೆ ಅವಳಿಗೋಸ್ಕರ. ಯಾಕೆಂದರೆ ನೀನು ಪ್ರಸಂಗ ಮಾಡುವಾಗ ಅನೇಕರು ರಕ್ಷಣೆ ಹೊಂದುವುದಕ್ಕೆ ಕಾರಣ ಅವಳ ಪ್ರಾರ್ಥನೆ. ಇದು ನನ್ನ ಜೀವಿತದಲ್ಲಿ ತುಂಬ ನನ್ನನ್ನು ಕೆಲವೊಂದು ಪ್ರಾರ್ಥನೆಗೆ ಪ್ರೇರೇಪಣೆಯಾಗಿ ಮಾತನಾಡಿದಂದೊಂದು ಕಾರ್ಯ ಆಗಿದೆ. ಅದಕ್ಕೆ ಸೇವೆ ಎನ್ನುವುದು ಪ್ರತಿಫಲ ಸಿಕ್ಕುವಂಥದ್ದು ಪ್ರಸಂಗ ಪೀಠದಲ್ಲಿ ನಿಂದು ಮಾಡುವುದು ಮಾತ್ರ ಅಲ್ಲ. ನೀವು ನಿಮ್ಮ ರೂಮಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡುವುದಾಗಲಿ, ಚರ್ಚ್ ಗೂಡಿಸುವುದಾಗಲಿ, ಚೇರ್ ಹಾಕುವುದಾಗಲಿ, ಮೈಕ್ ಸೌಂಡ್ ಸಿಸ್ಟಮ್ ರೆಡಿ ಮಾಡುವುದಾಗಿ ಯಾವುದೇ ಆಗಿರಲಿ, ಅದು ಯೌವನ ಕಾಲದಲ್ಲಿ ನಿಮ್ಮಿಂದ ಮಾಡಬೇಕಾದ ಕಾರ್ಯಗಳನ್ನು ನೀವು ಮಾಡಿದರೆ ಖಂಡಿತವಾಗಿ ದೇವರು ಮೆಚ್ಚುತ್ತಾನೆ. ಖಂಡಿತವಾಗಿ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಿಮ್ಮಲ್ಲಿ ಕೂಡ ಅನೇಕ ಪ್ರಶ್ನೆಗಳಿರುವುದಾದರೆ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಈ ನಂಬರಿಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಥವಾ ನೀವು ಪತ್ರಗಳನ್ನು ಬರೆದು ಕಳಿಸಿ. ನಾವು ಅದಕ್ಕೆ ಉತ್ತರ ನಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಪ್ರಿಯರೇ, ಇನ್ನೂ ಕಾರ್ಯಕ್ರಮ ಮುಗಿಲಿಲ್ಲ, ಮುಂದುವರಿಸಿ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸೇವೆಗಾಗಿ ಬರುವಂಥ ಯೌವನಸ್ಥರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಅಥವಾ ನಿಮ್ಮ ಯಾವ ರೀತಿ ಅವರಿಗೆ ಒಂದು ಉತ್ತೇಜನ ಕೊಡಲಿಕ್ಕೆ ಇಷ್ಟಪಡ್ತೀರ? ಈಗ ಬ್ರದರ್ ಕೇಳಿರುವಂಥ ಪ್ರಶ್ನೆ ಸೇವೆಗೆ ಬರುವಂಥ ಯೌವನಸ್ಥರ ವಿಷಯ, ಬೇರೆ ಯಾರ ವಿಷಯ ಅಲ್ಲ, ಯೌವನಸ್ಥರ ವಿಷಯ ಅಂತ ಹೇಳುವಾಗ ನಾನು ಮೊದಲು ನಿಮಗೆ ಸೂಚನೆ ಕೊಟ್ಟ ಪ್ರಕಾರ ದೇವರಿಗೋಸ್ಕರ ಏನಾದರೂ ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗುವಂಥ ಒಂದು ಪ್ರಾಯ ಅದು ಯೌವನ ಕಾಲ ಎಂದು ಹೇಳೋಕ್ಕೆ ನಾನು ಇಚ್ಛಿಸ್ತೇನೆ. ನಾನು ಕೂಡ ದೇವರ ಸೇವೆಯಲ್ಲಿದ್ದೀನಿ, ಒಂದು ಸಭೆಯ ಪಾಸ್ಟರ್ ಆಗಿದ್ದೀನಿ. ನಾನು ಸಂತೋಷದಿಂದ ಹೇಳಲಿಕ್ಕೆ ಇಚ್ಛಿಸುವಂಥದ್ದು, ಚಿಕ್ಕ ಪ್ರಾಯದಿಂದಲೇ ದೇವರು ಸೇವೆ ಮಾಡಬೇಕೆಂದು ಹೇಳಿ ನನ್ನನ್ನು ಕರೆದಿದ್ದು ಸತ್ಯ. ನನಗೆ 20 ವಯಸ್ಸು ನಾನು ಪ್ರಾಯದವನಾಗಿದ್ದಾಗ ನಾನೊಂದು ಸಭೆಯ ಪಾಸ್ಟರ್ ಆಗಿ ಚಾರ್ಜ್ ತೆಗೆದುಕೊಂಡೆ. ಇಲ್ಲಿಯ ತನಕ ಈಗ 48 ವಯಸ್ಸು ನನಗಿದೆ. ಹೆಚ್ಚು ಕಡಿಮೆ 22 ವರ್ಷಗಳ ಕಾಲ ನಾನು ಸಭಾ ಪಾಲಕನಾಗಿದ್ದೇನೆ. ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಕಾರ್ಯ, ದೇವರ ವಚನದಲ್ಲಿ ಮೋಸೆ ಎಂಬ ಮಗು ಹುಟ್ಟಿದ್ದು ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ. ತನ್ನ ಒಳ್ಳೆಯ ಯೌವನ ಕಾಲದಲ್ಲೇ ದೇವರು ಅವನನ್ನು ಉಪಯೋಗಿಸಬೇಕೆಂದು ಒಳ್ಳೆಯ ಆಲೋಚನೆ ಮಾಡಿಕೊಂಡಿದ್ದ. ಆದರೆ ದುಡುಕಿ ತನ್ನ ಜ್ಞಾನದಲ್ಲಿ, ತನ್ನ ಶಕ್ತಿ ಅಧಿಕಾರದಲ್ಲಿ ಜನರನ್ನ ಬಿಡಿಸಲಿಕ್ಕಾಗತ್ತೆ ಎಂದು ತಪ್ಪು ತಿಳ್ಕೊಂಡ ಮೋಸೆ ಕೊನೆಗೆ ಐಗುಪ್ತಿಯ ದೇಶ ಬಿಟ್ಟು ಓಡಿ ಹೋಗಬೇಕಾದ ಪರಿಸ್ಥಿತಿ ಬಂತು. ನಮಗೆ ಪವಿತ್ರ ಬೈಬಲಲ್ಲಿ ವಿಮೋಚನೆ ಕಾಂಡದಲ್ಲಿ ನಮಗೆ ಅದು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಮೋಸೆ ಯೌವನದಲ್ಲಿದ್ದಾಗ ಅವನು ಹೊರಗಡೆ ಅರಮನೆಯಿಂದ ಆಚೆ ಬರುವ ಸಮಯದಲ್ಲಿ ಒಬ್ಬ ಇಬ್ರಿಯನಿಗೂ ಮತ್ತು ಒಬ್ಬ ಐಗುಪ್ತದನಿಗೂ ಮಧ್ಯದಲ್ಲಿ ಗಲಾಟೆ ನಡೆಯುತ್ತೆ. ಅವನು ಇಬ್ರಿಯನನ್ನು ಉಳಿಸಿ ಐಗುಪ್ತದವನನ್ನು ಕೊಂದು ಹಾಕ್ತಾನೆ. ನಂತರ ಮತ್ತೊಂದು ಸಾರಿ ಅವನು ಹೊರಗಡೆ ಬರುವಾಗ ಇಬ್ರಿಯರ ಮಧ್ಯದಲ್ಲಿ ಗಲಾಟೆ ನಡೆಯುತ್ತದೆ. ಇದು ತನ್ನ ಶಕ್ತಿಯಲ್ಲಿ ಆತನು ಜನರನ್ನು ಬಿಡಿಸಲಿಕ್ಕೆ ನೋಡಿದಂಥ ಕಾರ್ಯ. ಯೌವನದಲ್ಲೇ ಮೋಸೆಯನ್ನು ದೇವರು ಉಪಯೋಗಿಸ್ತಿದ್ದ, ಆದರೆ ಅವನು ತಪ್ಪಾದ ಮಾರ್ಗವನ್ನು ಉಪಯೋಗಿಸಿದ ಕಾರಣದಿಂದ ಅವನಿಗೆ 80 ವಯಸ್ಸು ತನಕ ಕಾಯಬೇಕಾಗಿ ಬಂತು. ತನ್ನ ಒಳ್ಳೆ ಯೌವನ ಎಲ್ಲ ಕಳೆಯಿತು. ನಾನು ಅದಕ್ಕೆ ಯೌವನಸ್ಥರಾದವರಿಗೆ ಹೇಳಲಿಕ್ಕೆ ಇಚ್ಛಿಸುವಂಥ ಕಾರ್ಯ, ನೀವು ಸೇವೆಗೆ ಕರೆಯಲ್ಪಡುವಂಥ ಒಂದು ಭಾಗ್ಯ, ಧನ್ಯತೆ ನಿಮಗೆ ಸಿಕ್ಕಿರುವುದಾದರೆ ನಿಮ್ಮ ಸಮಯವನ್ನು ಕಳ್ಕೊಳ್ಳದೆ ಆದಷ್ಟು ಬೇಗ ನಿಮ್ಮದೇ ಆದ ಸೇವಕರ ಆದೇಶದೊಂದಿಗೆ ಅದಕ್ಕೆ ಬೇಕಾಗಿರುವಂಥ ಮಾರ್ಗಗಳನ್ನು ಕಂಡುಕೊಳ್ಳುವುದು ಉತ್ತಮವಾಗಿರುತ್ತದೆ. ಸೇವೆ ಮಾಡುವುದಕ್ಕೆ ಬಹಳ ಸೂಕ್ತವಾದ ಸಮಯ ಯೌವನ ಕಾಲ. ನಾನು ಮೊದಲು ಹೇಳಿದ ಪ್ರಕಾರ
ತುಂಬ ಓಡಾಡಬೇಕು ಸೇವೆಗೋಸ್ಕರ, ಆದರೆ ಮನಸ್ಸಿನಲ್ಲಿ ಆಸೆ ಇದೆ, ಶರೀರದಲ್ಲಿ ಅದಕ್ಕೆ ಆರೋಗ್ಯ ಅನುಮತಿಸ್ತಾ ಇಲ್ಲ ಅಂದರೆ ನೀವು ಮನಪೂರ್ವಕವಾಗಿ ಸಂತೋಷವಾಗಿ ಆ ಸೇವೆಯನ್ನು ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಯೌವನಸ್ಥರು ಸೇವೆಗಾಗಿ ಹೊರಡಲಿಕ್ಕೆ ದೇವರ ಕರೆ ಇದ್ದವರು ಮೊಟ್ಟ ಮೊದಲು ತೀರ್ಮಾನಿಸಬೇಕಾದ ಕಾರ್ಯ, ಈ ಲೋಕದೊಂದಿಗೆ ಮತ್ತು ಸೈತಾನನೊಂದಿಗೆ ಮತ್ತು ನಿಮ್ಮ ಶರೀರದೊಂದಿಗೆ ಯಾವ ಕಾಂಪ್ರಮೈಸ್ ನೀವು ಮಾಡಿಕೊಳ್ಳುವುದಕ್ಕೆ ಅವಕಾಶ ಬರಬಾರ್ದು. ಸೇವೆಯಲ್ಲಿ ಇವತ್ತು ಲೋಕದೊಂದಿಗೆ ಇಜ್ಜೋಡಾಗಿ ಸೇವೆ ಮಾಡುವವರು ತುಂಬ ಜನ ಇದ್ದಾರೆ, ಸೈತಾನನೊಂದಿಗೆ ಇಜ್ಜೋಡಾಗಿ ಸೇವೆ ಮಾಡುವವರಿದ್ದಾರೆ, ಮತ್ತು ಶರೀರದ ಆಸೆಗಳೊಂದಿಗೆ ಅಭಿಲಾಷೆಗಳೊಂದಿಗೆ ಇಜ್ಜೋಡಾಗಿ ಅಂದರೆ ಕಾಂಪ್ರಮೈಸ್ ಮಾಡಿಕೊಂಡು ಸೇವೆ ಮಾಡುವವರು ತುಂಬ ಜನ ಇದ್ದಾರೆ. ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛಿಸುವಂಥದ್ದು, ಲೋಕವನ್ನಾಗಲಿ ಸೈತಾನನನ್ನಾಗಲಿ ನಿಮ್ಮ ಶರೀರವನ್ನಾಗಲಿ ನಿಮಗೆ ಜಯಿಸಲಿಕ್ಕಾಗದೆ ಹೋದರೆ ಖಂಡಿತ ಸೇವೆಗೆ ಇಳಿಬಾರ್ದು. ಯಾಕೆಂದರೆ ಸೇವೆ ಅಂದರೆ ಆತ್ಮಗಳನ್ನು ಬಿಡಿಸುವಂಥ ಕಾರ್ಯ. ದೇವರ ರಾಜ್ಯ ಕಟ್ಟುವುದು ನರಕದಿಂದ ಆತ್ಮಗಳನ್ನು ನಿತ್ಯತೆಗೆ ಎಳೆಯುವಂಥದ್ದಾಗಿದೆ ಸೇವೆ. ಬೇರೆ ಯಾವುದೇ ಆಗಿದ್ದರೂ ನಮಗೆ ಇದರೊಂದಿಗೆ ಕಾಂಪ್ರಮೈಸ್ ಮಾಡ್ಬೋದು. ಸೈತಾನನು, ಲೋಕ, ಶರೀರ, ಇದು ಮೂರು ದೇವರ ರಾಜ್ಯಕ್ಕೆ ವಿರೋಧ, ಸೇವೆಗೆ ವಿರೋಧ. ಇದು ನನ್ನ ಅಭಿಪ್ರಾಯ. ಏಕೆಂದರೆ ಯೌವನಸ್ಥರು ಈ ಮೂರು ಕಾರ್ಯಗಳನ್ನು ಜಯಿಸುವವರಾಗಿರಬೇಕು. ಅದಕ್ಕೆ ಯೋಹಾನನ ಮೊದಲನೇ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ನಾನು ಈ ಪ್ರಶ್ನೋತ್ತರ ವಿಷಯ ಸಮಯದಲ್ಲಿ ಓದಲಿಕ್ಕೆ ಇಚ್ಛಿಸ್ತೇನೆ. 1 ಯೋಹಾನ 2ನೇ ಅಧ್ಯಾಯ 12ನೇ ವಚನದಿಂದ ಬ್ರದರ್ ಓದ್ತಾರೆ. 1 ಯೋಹಾನ 2ನೇ ಅಧ್ಯಾಯ 12ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ತಂದೆಗಳೇ, ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯೌವನಸ್ಥರೇ, ನೋಡಿ, ಯೌವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ನೋಡಿ, ಯೌವನದಲ್ಲಿ ಅವರು ಮಾಡಬೇಕಾದ ಅತಿ ಪ್ರಾಮುಖ್ಯವಾದ ಕಾರ್ಯ ಕೆಡುಕನನ್ನು ಜಯಿಸಬೇಕು. ಕೆಡುಕನನ್ನು ಜಯಿಸುವುದಂದರೆ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಈ ಮಾತು ನಾವು ಮೊದಲು ಹೇಳಿದ್ದೀವಿ. ಇನ್ನು ಅದರ 14ನೇ ವಚನ ತಿರುಗಿ ಅದೇ ಸಂಬಂಧವಾಗಿ ಹೇಳ್ತಾ ಇದೆ, ನೋಡೋಣ. ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಯೌವನಸ್ಥರು ಮಾಡಬೇಕಾದ 3 ಕಾರ್ಯಗಳು. ಮೊದಲನೇದು, ಅವರು ಶಕ್ತರಾಗಿರಬೇಕು. ಎರಡನೇದು, ದೇವರ ವಾಕ್ಯ ಅವರಲ್ಲಿ ನೆಲೆಗೊಂಡಿರಬೇಕು. 3, ಕೆಡುಕನನ್ನು ಜಯಿಸಿರಬೇಕು. ಒಬ್ಬ ಯೌವನಸ್ಥ ದೇವರ ಸೇವೆ ಎನ್ನುವ ಅಸಾಮಾನ್ಯವಾದ ಸೇವೆ, ಅಸಾಧಾರಣವಾದ ಸೇವೆ, ದೈವಿಕ ಸೇವೆ ಮಾಡುವುದಕ್ಕೆ ಮನಸ್ಸು ಮಾಡುವುದಾದರೆ ಖಂಡಿತವಾಗಿ ಅವರು ಪಡಿಬೇಕಾದ ಯೋಗ್ಯತೆಗಳು ಈ 3 ಆಗಿದೆ. ಶಕ್ತರಾಗಿರಬೇಕು. ಶಕ್ತರಂದರೆ ಒಳ್ಳೆ ಬೂಸ್ಟು ಕುಡಿದು ಆ ಶಕ್ತಿಯಲ್ಲ, ಆತ್ಮದಲ್ಲಿ ಶಕ್ತರಾಗಿರಬೇಕು. 2, ದೇವರ ವಾಕ್ಯದಲ್ಲಿ ಅವರು ನೆಲೆ ನಿಲ್ಲಬೇಕು, ಅದರಂತೆ ನಡೀಬೇಕು. 3, ಯೇಸು ಕ್ರಿಸ್ತನು ಸೈತಾನನನ್ನು ಗೆದ್ದಿದ್ದು ತನ್ನ ಯೌವನ ಕಾಲದಲ್ಲಿ, 30ನೇ ವಯಸ್ಸಿನಲ್ಲಿ. ಇದು ಯೌವನ ಕಾಲ. ಸೈತಾನನು ಯೇಸುವನ್ನು ಶೋಧಿಸಿದ್ದು ಯೌವನ ಕಾಲದಲ್ಲಿ ಆಗಿರುವುದರಿಂದ ನಾವು ಸಹ ಕೆಡುಕನನ್ನು ಜಯಿಸಬೇಕಾದದ್ದು ಯೌವನ ಕಾಲದಲ್ಲೇ. ಈ ರೀತಿಯಾಗಿ ಲೋಕವನ್ನು, ಸೈತಾನನನ್ನು ಮತ್ತು ನಮ್ಮ ಶರೀರದ ಅಭಿಲಾಷೆಗಳನ್ನು ಜಯಿಸಲಿಕ್ಕೆ ಆಗದೇ ಇರುವವರು ಖಂಡಿತವಾಗಿ ದೇವರ ಸೇವೆಗೆ ಪ್ರಯೋಜನ ಆಗುವುದಿಲ್ಲ. ಇದೇ ನನ್ನ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಓಕೆ, ಫಸ್ಟ್ ಅದು ನೀವು ಹೇಳುವಂಥದ್ದು ಮೊದಲನೇದಾಗಿ ಈ 3 ಕ್ವಾಲಿಟಿ ಅವರಲ್ಲಿ ಇರಬೇಕು. ಮತ್ತು ಇನ್ನೊಂದಂತೆ ಅವ್ರ ಈ ಕ್ವಾಲಿಟಿಗಳಿದ್ದರೆ ಸೇವಕರ ಒಂದು ಮಾರ್ಗದರ್ಶನದಲ್ಲಿ, ಅವರ ಸಭಾಪಾಲಕರ ಮಾರ್ಗದರ್ಶನದಲ್ಲಿ ಇದ್ದುಕೊಂಡು ಅವರು ಮುನ್ನಡಿಬೇಕೆಂಬುದಾಗಿ. ಓಕೆ ಭಾಷೆ, ಮುಖ್ಯವಾಗಿ ಭಾಷೆ ಇನ್ನೊಂದು ನಾನು ಹೇಳೋದಂದರೆ, ಈ ಲೋಕ ಅಥವಾ ಸೈತಾನ ಕೂಡ ಯೌವನಸ್ಥರನ್ನೇ
ಉಪಯೋಗಿಸ್ಕೊಳ್ತಾ ಇದ್ದಾನೆ. ಹೆಚ್ಚು ಟಾರ್ಗೆಟ್ ಮಾಡುವುದು ಅವರನ್ನೇ. ದೇವರು ಕೂಡ ಯೌವನಸ್ಥರನ್ನೇ ಬಯಸ್ತಿದ್ದಾರೆ, ಹೌದಲ್ಲ ಅಷ್ಟೇ. ನಾವು ಆದರೆ ಯೌವನಸ್ಥರದಂತ ನಾವುಗಳು ಕ್ರಿಸ್ತನಿಗೋಸ್ಕರ ಮುಂದೆ ಬರೋದಾದ್ರೆ ದೇವರು ನಮ್ಮನ್ನು ಬಲಯುತವಾಗಿ ಉಪಯೋಗಿಸ್ಕೊಳ್ಳಿ ಶಕ್ತನಾಗಿದ್ದಾನೆ. ಖಂಡಿತವಾಗಿ ಪವಿತ್ರ ಬೈಬಲ್ ಅದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ಪವಿತ್ರ ಬೈಬಲಲ್ಲಿ ನಾವು ನೋಡ್ತೇವೆ. ಕಾಲೇಬ, ಯೆಹೋಶುವ, ಯೋಸೇಫ ಪ್ರತಿಯೊಬ್ಬರು ಯೌವನ ಕಾಲದಲ್ಲೇ ದೇವರಿಗಾಗಿ ಉಪಯೋಗ ಆಗಿದ್ದಾರೆ. ದೇವರ ವಾಕ್ಯಗಳು ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ. ಈಗ ನಾನು ಈಗ ಯೋಹಾನನ ಪತ್ರಿಕೆಯಿಂದ ನಾನು ಹೇಳಿದ ವಾಕ್ಯದಲ್ಲಿ ಒಂದು ವೇಳೆ ಯೌವನಸ್ಥರಿಗೊಂದು ಡೌಟ್ ಬರ್ಬೋದು, ಹಾಗಾದರೆ ಈ ಯೋಗ್ಯತೆಗಳನ್ನು ಪಡೆಯದೆ ಹೋದರೆ ಸೇವೆ ಮಾಡೋಕ್ಕಾಗಲ್ವಾ? ಯಾಕಂದರೆ ಶಕ್ತರಾಗಿರಬೇಕು, ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು, 3 ಕೆಡುಕನನ್ನು ಜಯಿಸಿರಬೇಕು. ಇದು ಯಾರಿಗೆ ಸಾಧ್ಯ ಎನ್ನೋ ಒಂದು ಪ್ರಶ್ನೆ ಖಂಡಿತವಾಗಿ ಈ ಕಾರ್ಯಕ್ರಮವನ್ನು ಗಮನಿಸುವಂಥವರಿಗೆ ಇರಬಹುದು. ಅದಕ್ಕೆ ನಾನು ಒಂದೇ ಒಂದು ಮಾರ್ಗ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೀವು ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿ, ಯೋಗ್ಯತೆಗಳಲ್ಲಿ ಭರವಸೆ ಇಡದೆ ನಿಮ್ಮನ್ನು ಎಲ್ಲದಕ್ಕೂ ಸಹಾಯ ಮಾಡೋಕ್ಕೆ ಸಿದ್ಧನಾಗಿರುವ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಬೇಕು. ಖಂಡಿತ ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಯಾರಿಗೂ ಒಳ್ಳೆಯವರಾಗಿ ಜೀವಿಸಲಿಕ್ಕೆ ಆಗುವುದಿಲ್ಲ, ಶಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ, ದೇವರ ವಾಕ್ಯದಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಕೆಡುಕನನ್ನು ಜಯಿಸಲಿಕ್ಕೂ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮ ಮತ್ತು ದೇವರ ವಾಕ್ಯ ಇವು ಎರಡೂ ನಮ್ಮಲ್ಲಿ ಇದ್ದರೆ ಖಂಡಿತವಾಗಿ ಶಕ್ತರಾಗ್ತೇವೆ, ದೇವರ ವಾಕ್ಯದಲ್ಲಿ ನಿಲ್ಲುತ್ತೇವೆ, ಕೆಡುಕನನ್ನು ಜಯಿಸ್ತೇವೆ. ಇದು ಯೌವನಸ್ಥರಿಗೆ, ಸೇವೆಗೋಸ್ಕರ ಕರೆಯಲ್ಪಡುವಂಥ ಯೌವನಸ್ಥರಿಗೆ ನಮಗೆ ಹೇಳಲಿಕ್ಕಿರುವಂಥ ಮಾತು. ಖಂಡಿತ ಅಷ್ಟೇ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಪೌಲ ಹೇಳುವಂತ ಎಲ್ಲವನ್ನು ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಬಲಪಡಿಸುವ ಆತನು ಇನ್ಯಾರಲ್ಲ, ಪರಿಶುದ್ಧಾತ್ಮನಾಗಿದ್ದಾನೆ. ಖಂಡಿತ ಅಷ್ಟೇ. ಈ ಒಂದು ಯೌವನಸ್ಥರ ಕುರಿತು ನೀವು ಉತ್ತಮವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ದೇವರಿಂದ ಇನ್ನೂ ಹೆಚ್ಚಿಗೆ ಆಶೀರ್ವಾದ, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈ ಒಂದು ಪ್ರಶ್ನೆ ನಿಮಗೆ ಒಂದು ಲಾಭದಾಯಕ ಆಗಿತ್ತು ಎಂಬುದಾಗಿ ಎನಿಸ್ತೇನೆ. ಸಹೋದರ ರಿತೇಶ್ ಇವರಿಗೆ ಕೂಡ ಅದಕ್ಕೆ ಒಂದು ಸರಿಯಾದ ಉತ್ತರ ನಿಮಗೆ ಸಿಕ್ಕಿತ್ತು ಎಂಬುದಾಗಿ ನಾನು ಬಯಸ್ತೇನೆ. ವೀಕ್ಷಕರು, ನಿಮ್ಮಲ್ಲಿ ಇನ್ನೂ ಅನೇಕ ಏನಾದರೂ ಪ್ರಶ್ನೆಗಳಿರುವುದಾದರೆ ನಮಗೆ ಬರೆ ಕಳಿಸಿ, ನಾವು ಅದಕ್ಕೆ ದೇವರ ಸೇವಕರ ಮೂಲಕ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ವೀಕ್ಷಕರೇ, ಯೌವನಸ್ಥರಾಗಿರುವಂಥ ಈ ವೀಕ್ಷಕರ ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಯೌವನ ಪ್ರಾಯದಲ್ಲಿ ಲೋಕಕ್ಕಾಗಿ ಅಥವಾ ನಾಶವಾಗುವಂಥ ಅಥವಾ ನಶಿಸಿ ಹೋಗುವಂಥ ಈ ಕ್ಷಣಿಕವಾದ ಸುಖಕ್ಕಾಗಿ ನಾವು ಓಡದೆ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ರಾಜ್ಯನ ಕಟ್ಟುವುದಕ್ಕೋಸ್ಕರ, ಆತ್ಮಗಳನ್ನು ಗೆಲ್ಲುವುದಕ್ಕೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಾವು ಓಡುವುದಾದರೆ ಅದಕ್ಕೆ ತಕ್ಕ ಪ್ರತಿಫಲನ ದೇವರು ಕೊಡಲಿಕ್ಕಿದ್ದಾನೆ. ಪ್ರಿಯರೇ ವೀಕ್ಷಕರೇ, ಈ ಯೌವನವನ್ನೇ ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವ. ಒಂದು ವೇಳೆ ನಾನು ಯೌವನ ಕಾಲ ಮುಗಿದು ಹೋಯಿತು, ನಾನೀಗ ಪ್ರಾಯಸ್ಥನಾಗಿದ್ದೇನೆ ಎಂಬುದಾಗಿ ಯೋಚನೆ ಮಾಡುವವರು ಕೂಡ ನೀವು ಕೂಡ ಕ್ರಿಸ್ತನಿಗೋಸ್ಕರ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ನೀವು ಕ್ರಿಸ್ತನ ಆತುಕೊಳ್ಳೋದ್ರೆ ನಿಮ್ಮ ಕೂಡ ದೇವರು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರಶ್ನೆಯ ಮೂಲಕ ನಿಮ್ಮೊಂದಿಗೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರ ಟಿವಿ. ವಂದನೆಗಳು.